ದುಃಖಪಡೋಣ, ದೇವರ ದಯೆ ಕ್ಷಮೆಯನ್ನು ಬೇಡಿಕೊಳ್ಳೋಣ ಹಾಗೂ ಪರಿಶುದ್ಧ ಮನಸ್ಸುಳ್ಳವರಾಗಿ ಪೂಜೆಯನ್ನು ಅರ್ಪಿಸಲಿಕ್ಕೆ ನಾವೀಗ ಸಿದ್ಧರಾಗೋಣ. ಸರ್ವಶಕ್ತ ದೇವರಿಗೂ ಸಹೋದರ ಸಹೋದರಿಯರೇ, ಯೋಚನೆಯಿಂದಲೂ ನುಡಿಯಿಂದಲೂ ನಡತೆಯಿಂದಲೂ ಕರ್ತವ್ಯ ಲೋಪದಿಂದಲೂ ನಾನು ಅನೇಕ ಪಾಪಗಳನ್ನು ಮಾಡಿದ್ದೇನೆಂದು ನಿವೇದಿಸುತ್ತೇನೆ. ನನ್ನ ಪಾಪವೇ, ನನ್ನ ಪಾಪವೇ, ನನ್ನ ಮಹಾಪಾಪವೇ. ಆದುದರಿಂದ ಸದಾ ನಂಬಿಕೆಯಾದ ಸಂತ ಮರಿಯಮ್ಮನವರನ್ನು, ಸಕಲ ದೇವದೂತರನ್ನು, ಸಂತರನ್ನು, ಸಹೋದರ ಸಹೋದರಿಯರೇ, ನಿಮ್ಮನ್ನು ನನಗಾಗಿ ನಮ್ಮ ಪ್ರಭು ದೇವರನ್ನು ಪ್ರಾರ್ಥಿಸಬೇಕೆಂದು ಬೇಡಿಕೊಳ್ಳುತ್ತೇನೆ. ಸರ್ವಶಕ್ತ ದೇವರು ನಮಗೆ ದಯೆ ತೋರಿಸಿ ನಮ್ಮ ಪಾಪಗಳನ್ನು ಕ್ಷಮಿಸಿ ನಮ್ಮನ್ನು ನಿತ್ಯ ಜೀವಕ್ಕೆ ಕರೆದೊಯ್ಯಲಿ. Oh, God.
ಪ್ರಾರ್ಥಿಸೋಣ. ದೇವರೇ, ಈ ಅದ್ಭುತಕರವಾದ ಸಂಸ್ಕಾರವನ್ನು ನಿಮ್ಮ ಯಾತನೆಯ ಸ್ಮಾರಕವಾಗಿ ಬಿಟ್ಟಿದ್ದೀರಿ. ನಾವು ನಿಮ್ಮ ಶರೀರದ ಮತ್ತು ರಕ್ತದ ಪವಿತ್ರ ರಹಸ್ಯಗಳನ್ನು ಆರಾಧಿಸಿ ಅದರಿಂದ ನಿಮ್ಮ ರಕ್ಷಣಾ ಫಲಗಳನ್ನು ನಮ್ಮಲ್ಲಿ ಸದಾ ಅನುಭವಿಸುವಂತೆ ಅನುಗ್ರಹಿಸಿರಿ. ಪಿತದೇವರೊಂದಿಗೆ ಪವಿತ್ರಾತ್ಮರ ಐಕ್ಯದಲ್ಲಿ ಏಕದೇವರಾಗಿ ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಧರ್ಮೋಪದೇಶ ಕಾಲದಿಂದ ವಾಚನ. ಮೋಶೆ ಇಸ್ರಾಯೇಲರನ್ನು ಕರೆದು ಅವರಿಗೆ ಹೀಗೆಂದು ಹೇಳಿದನು, ನಿಮ್ಮ ದೇವರಾದ ಸರ್ವೇಶ್ವರ ನಿಮ್ಮನ್ನು ಈ 40 ವರ್ಷ ಮರುಭೂಮಿಯಲ್ಲಿ ನಡೆಸಿದ್ದನ್ನು ಹಾಗೂ ನೀವು ಅವರ ಆಜ್ಞೆಗಳನ್ನು ಕೈಗೊಳ್ಳುವವರೋ ಅಲ್ಲವೋ ಎಂದು ತಿಳಿದುಕೊಳ್ಳುವುದಕ್ಕೆ ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ನಿಮ್ಮ ಮನೋಭಾವವನ್ನು ಪರೀಕ್ಷಿಸಿದ್ದನ್ನು ನೆನಪಿಗೆ ತಂದುಕೊಳ್ಳಿರಿ. ಮಾನವರು ಆಹಾರ ಮಾತ್ರದಿಂದ ಅಲ್ಲ, ಸರ್ವೇಶ್ವರ ಆಡುವ ಪ್ರತಿಯೊಂದು ನುಡಿಯಿಂದಲೂ ಜೀವಿಸುತ್ತಾರೆ ಎಂಬುದು ನಿಮಗೆ ತಿಳಿಯುವಂತೆ ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿದರು, ಹಸಿವೆಯಿಂದ ಬಳಲಿಸಿದರು. ನಿಮಗೂ ನಿಮ್ಮ ಪೂರ್ವಿಕರಿಗೂ ಗೊತ್ತಿಲ್ಲದ ಮನ್ನವನ್ನು ಕೊಟ್ಟು ಪೋಷಿಸಿದರು. ನೀವು ಗರ್ವಗೊಂಡು ನಿಮ್ಮ ದೇವರಾದ ಸರ್ವೇಶ್ವರನನ್ನು ಮರೆತು ಬಿಟ್ಟಿರಿ. ಅವರು ನಿಮ್ಮನ್ನು ಕಷ್ಟಕ್ಕೆ ಒಳಪಡಿಸಿ ಪರೀಕ್ಷಿಸಿದ ನಂತರ ನಿಮಗೆ ಒಳಿತನ್ನು ಉಂಟು ಮಾಡಬೇಕೆಂಬ ಉದ್ದೇಶದಿಂದ ಈಜಿಪ್ಟ್ ದೇಶದಲ್ಲಿ ಗುಲಾಮರಾಗಿದ್ದ ನಿಮ್ಮನ್ನು ಬಿಡುಗಡೆ ಮಾಡಿದರು. ವಿಷಸರ್ಪಗಳು ಚೇಳುಗಳು ಇದ್ದ ಆ ಘೋರವಾದ ಮಹಾ ಮರುಭೂಮಿಯನ್ನು, ನೀರು ಬತ್ತಿ ಹೋಗಿದ್ದ ಭೂಮಿಗಳನ್ನು ದಾಟಿಸಿದರು. ಗಟ್ಟಿಯಾದ ಬಂಡೆಯೊಳಗಿಂದ ನೀರನ್ನು ಹೊರಡಿಸಿಕೊಟ್ಟರು. ನಿಮ್ಮ ಪೂರ್ವಿಕರಿಗೆ ತಿಳಿಯದೇ ಇದ್ದ ಮಾನವನ್ನು ಕೊಟ್ಟು ಪೋಷಿಸಿದರು. ದೇವರ ವಾಕ್ಯವಿದು.
ಸಂತ ಪೌಲನು ಕೊರಿಂಥಿಯರಿಗೆ ಬರೆದ ಮೊದಲನೆಯ ಪತ್ರದಿಂದ ವಾಚನ. ಸಹೋದರರೇ, ನಾವು ದೇವರಿಗೆ ಕೃತಜ್ಞತಾ ಸ್ತೋತ್ರವನ್ನು ಸಲ್ಲಿಸಿ ಪಾನಪಾತ್ರೆಯಿಂದ ಕುಡಿಯುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವಲ್ಲವೇ? ರೊಟ್ಟಿಯನ್ನು ಮುರಿದು ತಿನ್ನುವಾಗ ಕ್ರಿಸ್ತ ಯೇಸುವಿನ ರಕ್ತದಲ್ಲಿ ಪಾಲ್ಗೊಳ್ಳುತ್ತೇವಲ್ಲವೇ? ರೊಟ್ಟಿ ಒಂದೇ, ಆದ್ದರಿಂದ ನಾವು ಅನೇಕರಿದ್ದರೂ ಒಂದೇ ಶರೀರವಾಗುತ್ತೇವೆ. ಏಕೆಂದರೆ ನಾವೆಲ್ಲರೂ ಆ ಒಂದೇ ರೊಟ್ಟಿಯಲ್ಲಿ ಭಾಗಿಗಳಾಗುತ್ತೇವೆ. ದೇವರ ವಾಕ್ಯವಿದು. ಘೋಷಣೆ. ಅಧ್ಯಾಯ 6 ವಾಕ್ಯಗಳು 51ರಿಂದ 58 ತನಕ. ಯೇಸು ಸ್ವಾಮಿ ಜನರಿಗೆ ಬೋಧಿಸುತ್ತಾ, ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ. ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ ಎಂದು ಹೇಳಿದರು. ಅಷ್ಟಕ್ಕಾಗಿ ಯಹೂದ್ಯರಲ್ಲಿ ತೀವ್ರ ವಾಗ್ವಾದ ಉಂಟಾಯಿತು. ಈತನು ತನ್ನ ಮಾಂಸವನ್ನು ಹೇಗೆ ಕೊಟ್ಟಾನು ಎಂದು ಕೇಳತೊಡಗಿದರು. ಅದಕ್ಕೆ ಯೇಸು, ನಾನು ನಿಮಗೆ ಸತ್ಯವಾಗಿ ಹೇಳುತ್ತೇನೆ, ನೀವು ನರಪುತ್ರನ ಮಾಂಸವನ್ನು ತಿನ್ನದೆ ಆತನ ರಕ್ತವನ್ನು ಕುಡಿಯದೆ ಹೋದರೆ ನಿಮ್ಮಲ್ಲಿ ಜೀವ ಇರುವುದಿಲ್ಲ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವನಲ್ಲಿ ನಿತ್ಯ ಜೀವ ಇರುತ್ತದೆ. ಅಲ್ಲದೆ ಅಂತಿಮ ದಿನದಂದು ನಾನು ಅವನನ್ನು ಜೀವಕ್ಕೆ ಎಬ್ಬಿಸುತ್ತೇನೆ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನು ನನ್ನಲ್ಲಿ ನೆಲೆಸಿರುತ್ತಾನೆ, ನಾನು ಅವನಲ್ಲಿ ನೆಲೆಸಿರುತ್ತೇನೆ. ಜೀವಸ್ವರೂಪಿಯಾದ ಪಿತನು ನನ್ನನ್ನು ಕಳುಹಿಸಿಕೊಟ್ಟಿರುವರು, ನಾನು ಅವರಿಂದಲೇ ಜೀವಿಸುತ್ತೇನೆ. ಅಂತೆಯೇ ನನ್ನನ್ನು ಭುಜಿಸುವವನು ನನ್ನಿಂದಲೇ ಜೀವಿಸುತ್ತಾನೆ. ಸ್ವರ್ಗದಿಂದ ಇಳಿದು ಬಂದ ರೊಟ್ಟಿ ಇದೆ. ನಿಮ್ಮ ಪೂರ್ವಜರು ಮನ್ನಾವನ್ನು ತಿಂದರೂ ಸಾವಿಗೆ ತುತ್ತಾದರು. ಇದು ಹಾಗಲ್ಲ. ಈ ರೊಟ್ಟಿಯನ್ನು ತಿನ್ನುವವನು ಚಿರಕಾಲ ಬಾಳುವನು ಎಂದು ಹೇಳಿದರು. ಪ್ರಭು ಕ್ರಿಸ್ತರ ಶುಭ ಸಂದೇಶ. ಕ್ರಿಸ್ತರೇ ನಿಮಗೆ ಸ್ತುತಿ ಸಲ್ಲಲಿ. ಪ್ರಭು ಕ್ರಿಸ್ತರಲ್ಲಿ ನನ್ನ ಪ್ರೀತಿಯ ಸಹೋದರ ಸಹೋದರಿಯರೇ, ಈಗ ತಾನೇ ನಾನು ನಿಮಗೆ ಪ್ರಸ್ತಾವನೆಯಲ್ಲಿ ಹೇಳಿರುವಂತೆ ಇವತ್ತು ನಾವು ಪ್ರಭು ಕ್ರಿಸ್ತರ ಪೂಜ್ಯ ಶರೀರ ಮತ್ತು ರಕ್ತದ ಮಹೋತ್ಸವವನ್ನು ಆಚರಿಸುತ್ತೇವೆ. ಈ ಆಚರಣೆ ನಮಗೆ ವೈಯಕ್ತಿಕವಾಗಿ, ನಮ್ಮ ಸಮುದಾಯದೊಳಗೆ ಮತ್ತು ಇಡೀ ಸಭೆಯನ್ನು
ಜೀವ ತುಂಬಿಸುವ ಆಚರಣೆ ಆಗ್ತದೆ. ಇದರ ವಿಷಯವಾಗಿ ನಾವು ಸ್ವಲ್ಪ ಚಿಂತನೆ ನಾವು ಮಾಡೋಣ. ಆತ್ಮೀಯರೇ, ಮೊದಲ ಧರ್ಮಸಭೆಯಲ್ಲಿ ಅಥವಾ ಆದಿ ಧರ್ಮಸಭೆಯಲ್ಲಿ ನಾವು ನೋಡ್ತೀವಿ, ಪ್ರೇಷಿತರ ಕಾರ್ಯಕಲಾಪ 2ನೇ ಅಧ್ಯಾಯದಲ್ಲಿ 46ನೇ ನುಡಿ, ಅವರು ಮನೆಗಳಲ್ಲಿ ಸೇರಿಕೊಂಡು ರೊಟ್ಟಿ ಮುರಿಯುವ ಸಹಭೋಜನವನ್ನು ಏರ್ಪಡಿಸಿ ಸಂತೋಷದಿಂದಲೂ ಸಹೃದಯದಿಂದಲೂ ಭಾಗವಹಿಸುತ್ತಿದ್ದರು. ಅಂದರೆ ಮೊದಲ ಧರ್ಮಸಭೆಗಳಲ್ಲಿ ಇಂಥ ಚರ್ಚ್ ಇದ್ದಿಲ್ಲ, ದೇವಾಲಯಗಳು ಇದ್ದಿಲ್ಲ. ಅವರು ತಮ್ಮ ಮನೆಗಳಲ್ಲಿ ರೊಟ್ಟಿ ಮುರಿಯುವುದರಲ್ಲಿ, ಸಹಭೋಜನ ಮಾಡುವುದರಲ್ಲಿ ನಿರತರಾಗಿದ್ದರು. ಮೊದಲ ಬಲಿಪೂಜೆ ಹೇಗಿತ್ತು ಇದನ್ನು ನಾವು ಇವಾಗ ಅರ್ಥ ಮಾಡಿಕೊಳ್ಳಬಹುದು. ಪ್ರಭು ಯೇಸು ಸ್ವರ್ಗವನ್ನೇರಿ ಹೋಗಿದ್ದರು. ಶಿಷ್ಯರು ಅವರು ಕೊಟ್ಟ ಎಲ್ಲ ಆದೇಶಗಳನ್ನು ಪಾಲಿಸುತ್ತಿದ್ದರು. ಅದರಲ್ಲಿ ಪ್ರಮುಖವಾಗಿದ್ದ ಒಂದು ಭಾಗವಾಗಿತ್ತು, ಕಡೆಯ ರಾತ್ರಿ ಭೋಜನದ ವೇಳೆ ಅವರು ತಮ್ಮ ಶಿಷ್ಯರಿಗೆ ಹೇಳಿದ ಮಾತು, ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ. ಇದನ್ನು ಅವರು ತಪ್ಪದೆ ನೆರವೇರಿಸುತ್ತಿದ್ದರು. ಆದರೆ ಇವತ್ತು ಬಲಿಪೂಜೆ ಆಚರಣೆ ಮಾಡುವ ಹಾಗೆ ಅಲ್ಲ. ಅವರು ಮನೆಗಳಲ್ಲಿ ಒಟ್ಟಾಗಿ ಭಕ್ತರು ಸೇರುತ್ತಿದ್ದರು, ಊಟ ಮಾಡುತ್ತಿದ್ದರು, ಹಂಚಿಕೊಳ್ಳುತ್ತಿದ್ದರು ಮತ್ತು ಈ ಊಟದ ಮೇಲೆ ಆಶೀರ್ವಾದ ಮಾಡಿಕೊಂಡು ರೊಟ್ಟಿ ಮುರಿಯುವುದೆಂದರೆ ಪ್ರಭು ಯೇಸು ರೊಟ್ಟಿ ಮುರಿದ ಆ ಸಂದರ್ಭವನ್ನು ಜ್ಞಾಪಿಸಿಕೊಂಡು, ಪ್ರಭು ಯೇಸುವಿನ ಯಾತನೆಯನ್ನು ಸ್ಮರಿಸಿಕೊಂಡು, ಅವರ ಮರಣವನ್ನು ಸ್ಮರಿಸಿಕೊಂಡು, ಪುನರುತ್ಥಾನವನ್ನು ಸ್ಮರಿಸಿಕೊಂಡು ಅವರು ಮೊದಲ ಈ ಬಲಿಪೂಜೆಯನ್ನು ಸ್ವತಃ ಶಿಷ್ಯರ ಸಂಗಡ ಸೇರಿ ಆಚರಣೆ ಮಾಡುತ್ತಿದ್ದರು. ಪ್ರಿಯರೇ, ಸಣ್ಣ ಗುಂಪು, ಸಣ್ಣ ಸಮುದಾಯ, 1 ಅಥವಾ 8-10 ಕುಟುಂಬಗಳು ಸೇರಿಕೊಂಡು. ಆದರೆ ಧರ್ಮಸಭೆ ಬೆಳೆಯುತ್ತಾ ಹೋದಾಗ, ಸಂಖ್ಯೆ ಬೆಳೆದಂತೆ, ದೇವಾಲಯಗಳು ರೂಪುಗೊಂಡ ನಂತರ ಅನೇಕ ಸಾವಿರ ಜನರು ಭಕ್ತರು ಬರುವಾಗ ಅನೇಕ ವರ್ಷಗಳಲ್ಲಿ ಬೆಳೆದ ಆ ವಿಶ್ವಾಸ ಬೆಳವಣಿಗೆಯ ಕೆಲವೊಂದು ಅಂಶಗಳನ್ನು ಬಲಿಪೂಜೆಯಲ್ಲಿ ಅಳವಡಿಸಿ ಇವತ್ತು ನಾವು ಆಚರಿಸುವ ಬಲಿಪೂಜೆ, ಇವತ್ತು ನಾವು ಪ್ರಭುವಿನ ಕಡೆಯ ರಾತ್ರಿ ಭೋಜನ ಅಂತ ಆಚರಿಸ್ತೇವೆ. ಇನ್ನೂ ಹೆಚ್ಚು ಅಂಶಗಳು, ದೇವರ ವಾಕ್ಯ, ವಿಶ್ವಾಸಿಗಳ ಪ್ರಾರ್ಥನೆ, ಪ್ರಭುವಿನ ವಾಕ್ಯಗಳು, ಪ್ರಭುವಿನ ಪ್ರಾರ್ಥನೆ, ಇವೆಲ್ಲವನ್ನು ನಾವು ಬಲಿಪೂಜೆ ಅಥವಾ ಪ್ರಭುವಿನ ಕಡೆಯ ರಾತ್ರಿ ಭೋಜನ. ಮುಖ್ಯವಾದ ವಿಷಯ ಏನೆಂದರೆ, ಈ ಭೋಜನದಲ್ಲಿ ನಾವು ಅರ್ಪಿಸುವ ಸಾಮಾನ್ಯ ಕಾಣಿಕೆಗಳು, ಆ ರೊಟ್ಟಿ, ಗೋಧಿಯ ರೊಟ್ಟಿ, ನಾವು ಅರ್ಪಿಸುವ ಆ ದ್ರಾಕ್ಷ ರಸ, ಇದನ್ನು ಗುರುಗಳು ತೆಗೆದುಕೊಳ್ಳುತ್ತಾರೆ ತಮ್ಮ ಕರಗಳಲ್ಲಿ. ನಮ್ಮ ಅರ್ಪಣೆಯೊಂದಿಗೆ ಜನರೆಲ್ಲರನ್ನು ದೇವರಿಗೆ ಅರ್ಪಿಸಿ, ಯೇಸು ಸ್ವಾಮಿ ಹೇಳಿದ ಆ ಕಡೆಯ ರಾತ್ರಿ ಭೋಜನದ ಆದೇಶ, ಇಗೋ ಇದು ನನ್ನ ಶರೀರ, ನಿಮಗಾಗಿ ಮುರಿಯಲ್ಪಡುವ ಶರೀರ, ಇದು ನನ್ನ ರಕ್ತ, ನಿಮಗಾಗಿ ಸುರಿಸಲ್ಪಡುವ ರಕ್ತ, ಹೊಸ ಒಡಂಬಡಿಕೆಯ ರಕ್ತ, ಇದನ್ನು ನನ್ನ ನೆನಪಿಗಾಗಿ ಮಾಡಿರಿ. ಇದನ್ನು ಹೇಳುವಾಗ ಯೇಸು ಕೊಟ್ಟ ಆ ಸುಂದರವಾದ ಪವಿತ್ರ ಸಂಸ್ಕಾರ ದೇವರು ನಮಗೆ ನೀಡುತ್ತಾರೆ. ಆ ರೊಟ್ಟಿ ಬರೀ ರೊಟ್ಟಿಯಾಗಿರದೆ ಪ್ರಭು ಕ್ರಿಸ್ತರ ಮಾಂಸ, ಆ ಪಾನ ಪಾತ್ರೆ ಬರೀ ದ್ರಾಕ್ಷಾರಸವಾಗಿರದೆ ಪ್ರಭುವಿನ ರಕ್ತ. ಇದನ್ನು ನಾವು ಹೇಗೆ ಇನ್ನೂ ಚೆನ್ನಾಗಿ ತಿಳಿದುಕೊಳ್ಬೇಕಾದ್ರೆ ಬೇರೆ 3 ಸುವಾರ್ತೆಗಳು, ಮೊದಲ 3 ಸುವಾರ್ತೆಗಳು ಮಾರ್ಕ, ಮತ್ತಾಯ, ಲೂಕ. ಮಾರ್ಕನು 14ನೇ ಅಧ್ಯಾಯದಲ್ಲಿ, ಮತ್ತಾಯನು 24ನೇ ಅಧ್ಯಾಯದಲ್ಲಿ, ಲೂಕನು 22ನೇ ಅಧ್ಯಾಯದಲ್ಲಿ ಪ್ರಭುವಿನ ಕಡೆಯ ರಾತ್ರಿ ಭೋಜನದ ವರ್ಣನೆಯನ್ನು ಸ್ಪಷ್ಟವಾಗಿ ನಮಗೆ ಬರೆದಿಟ್ಟಿದ್ದಾರೆ. ಆದರೆ ಇವತ್ತು ಕೇಳಿದ ಆ ವಾಚನ ಶುಭ ಸಂದೇಶ, ಯೋಹಾನನ ಶುಭ ಸಂದೇಶಕ್ಕೆ ಬಂದರೆ ಅಲ್ಲಿ ಕಡೆಯ ರಾತ್ರಿ ಭೋಜನ ಇದೆ. ಆದರೆ ಯೇಸು ಹೇಳಿದ ಆ ಮಾತುಗಳ ಉಲ್ಲೇಖ ಇಲ್ಲ. ಬದಲಾಗಿ ಇನ್ನೊಂದು ರೀತಿಯಿಂದ ಅಥವಾ ಪರಮಪ್ರಸಾದ ಸ್ವೀಕರಿಸುವುದರ ಫಲವಾಗಿ ನಾವು ಏನಾಗಬೇಕು ಎಂಬುದನ್ನು ಯೇಸು ಸ್ಪಷ್ಟವಾಗಿ ನಮಗೆ ತಿಳಿಸಿದ್ದಾರೆ. ಯಾಕೆಂದರೆ ಯೇಸು ಯೋಹಾನನು ಬರೆದ
ಶುಭ ಸಂದೇಶ 13ನೇ ಅಧ್ಯಾಯದಲ್ಲಿ ನಾವು ನೋಡ್ತೀವಿ. ಯೇಸು ಭೋಜನದ ವೇಳೆ ಅಲ್ಲಿಂದ ಎದ್ದು ತಮ್ಮ ವಸ್ತ್ರಗಳನ್ನು, ಮೇಲಿನ ವಸ್ತ್ರಗಳನ್ನು, ಮೇಲಂಗಿಯನ್ನು ಕಳಚಿಟ್ಟರು. ಒಂದು ದೊಡ್ಡ ಟವಲ್ ಹಚ್ಚಿಕೊಂಡು ಶಿಷ್ಯರ ಬಳಿಗೆ ಒಂದು ನೀರಿನ ಪಾತ್ರೆಯನ್ನು ತೆಗೆದುಕೊಂಡು ಪ್ರತಿಯೊಬ್ಬರ ಶಿಷ್ಯರ ಪಾದಗಳನ್ನು ತೊಳೆದರು. ಈ ಮೂಲಕವಾಗಿ ಯೇಸುವನ್ನು ಸ್ಮರಿಸುವುದರ, ಯೇಸುವಿನ ಪರಮ ಪ್ರಸಾದ ಆಚರಣೆ ಮಾಡುವುದರ ಮೂಲಕ ನಮ್ಮಲ್ಲಿ ಆಗಬೇಕಾದ ಪರಿವರ್ತನೆ ಏನು, ಇದನ್ನು ಯೇಸು ನಮಗೆ ಹೇಳ್ತಾರೆ. ನಾನು ನಿಮ್ಮ ಗುರುವಾಗಿ ನಿಮ್ಮ ಪಾದಗಳನ್ನು ತೊಳೆದಿದ್ದಾದರೆ ನೀವು ಕೂಡ ಒಬ್ಬರು ಇನ್ನೊಬ್ಬರ ಪಾದಗಳನ್ನು ತೊಳೆಯುವರಾಗಿರಿ. ನಾನು ನಿಮ್ಮನ್ನು ಪ್ರೀತಿಸಿದಂತೆ ನೀವು ಒಬ್ಬರನ್ನೊಬ್ಬರು ಪ್ರೀತಿಸಿರಿ ಅಂತ ಯೇಸು ಹೇಳುತ್ತಾರೆ. ಆತ್ಮೀಯರೇ, ಕಡೆಯ ರಾತ್ರಿ ಭೋಜನದ ವೇಳೆ ಪ್ರಭು ಯೇಸು ಏಕೆ ಮಾರ್ಗ, ಮತ್ತಾಯ, ಲೂಕನ ಶುಭ ಸಂದೇಶಗಳಲ್ಲಿ ಹೇಳುತ್ತಾರೆ, ದ್ರಾಕ್ಷಾರಸ ಮತ್ತು ಆ ರೊಟ್ಟಿ ಇದನ್ನು ತೆಗೆದುಕೊಂಡು ಇವರಿಗೆ ಅರ್ಪಣೆ ಮಾಡುತ್ತಾರೆ. ಅದು ಪಾಸ್ಕ ಭೋಜನ. ಆದರೆ ಆವತ್ತಿನ ಪಾಸ್ಕ ಭೋಜನ ಒಂದು ವಿಚಿತ್ರವಾದ ಭೋಜನವಾಯಿತು. ಇದು ಹೊಸ ಒಡಂಬಡಿಕೆಯ ಸ್ಥಾಪನೆ ಆಯಿತು. ಯಾಕೆಂದರೆ ಯೇಸು ಸ್ವತಃ ಹೇಳುತ್ತಾರೆ, ಇದು ನನ್ನ ಶರೀರ, ನಿಮಗಾಗಿ ಮುರಿಯಲ್ಪಡುವ ಶರೀರ. ಅವರಿಗೆ ಸ್ವತಃ ಸಂಪೂರ್ಣವಾಗಿ ಗೊತ್ತಿತ್ತು, ಮರುದಿನ ನಾನು ಶಿಲುಬೆ ಮೇಲೆ ಜನರಿಗಾಗಿ ಪ್ರಾಣ ಕೊಡಲಿಕ್ಕಿದ್ದೇನೆ, ನಿಮಗಾಗಿ ಮುರಿಯಲ್ಪಡುವ ನನ್ನ ಶರೀರ. ಅವರಿಗೆ ಗೊತ್ತಿತ್ತು ಮರುದಿವಸ ಶಿಲುಬೆ ಯಾತ್ರೆ, ಆ ವೇದನೆ ಅವರು ಶಿಲುಬೆ ಯಾತ್ರೆಗೆ ಹೋಗುವಾಗ ಮತ್ತು ಶಿಲುಬೆಯಲ್ಲಿ ನರಳಾಡುತ್ತಿರುವಾಗ ಪ್ರತಿಯೊಂದು ಹನಿ ರಕ್ತವನ್ನು ಪಾಪಿಗಳಿಗೋಸ್ಕರ ಅರ್ಪಿಸಲಿಕ್ಕಿದ್ದಾರೆ. ಇದನ್ನೆಲ್ಲವನ್ನು ತನ್ನ ಮನಸ್ಸಿನಲ್ಲಿ ಇಟ್ಟುಕೊಂಡು ಯೇಸು ನಮಗೆ ಈ ಶಾಶ್ವತ ಅವರ ತ್ಯಾಗದ, ಅವರ ಪ್ರೀತಿಯ ಕೊಡುಗೆ ನಮ್ಮಲ್ಲಿ ಇರಬೇಕು ಅಂತ ಯೋಚಿಸಿಕೊಂಡು ಈ ಪರಮ ಪ್ರಸಾದ ಸಂಸ್ಕಾರವನ್ನು ಅವರು ನಮಗೆ ನೀಡಿದ್ದಾರೆ. ನಾವು ನಿಜವಾಗಿ ಭಾಗ್ಯವಿದ್ದರೆ ಇವತ್ತು ನಾವು ಶುಭ ಸಂದೇಶಕ್ಕೆ ನಾವು ಬರುವುದಾದರೆ ಈ ಶುಭ ಸಂದೇಶದ ವಾಕ್ಯಗಳು ಏನಿವೆ? ಯೋಹಾನನು ಬರೆದ 6ನೇ ಅಧ್ಯಾಯ ನಮಗೆ ಧರ್ಮ ಪಂಡಿತರು, ಥಿಯೋಲೋಜಿಯನ್ಸ್ ನಮಗೆ ಹೇಳ್ತಾರೆ. 6ನೇ ಅಧ್ಯಾಯ ಏನಿದೆ, ಯೋಹಾನನು ಬರೆದ ಪ್ರಕಾರ ಪರಮ ಪ್ರಸಾದದ ಒಂದು ಸಂಸ್ಕಾರ ಸ್ಥಾಪನೆ. ಯಾಕೆಂದರೆ ಅಲ್ಲಿ ಹೇಳದ ಮಾತುಗಳು, ಇತರ 3 ಶುಭ ಸಂದೇಶಕರಲ್ಲಿ ಕೇಳದ ಮಾತುಗಳು ಯೇಸು ಸ್ವಾಮಿ ಬಿಡಿಯಾಗಿ ಬಿಡಿಸಿಕೊಂಡು ನಮಗೆ ಹೇಳುತ್ತಾ ಇದ್ದಾರೆ. ಈ ವಾಕ್ಯವನ್ನು ಅರ್ಥ ಮಾಡಿಕೊಳ್ಳಲಿಕ್ಕೆ ನಮಗೆ ಸ್ವಲ್ಪ ಕಷ್ಟ. ನಾನು ಓದಿ ನಿಮಗೆ ಹೇಳ್ತೇನೆ. ನಾನೇ ಸ್ವರ್ಗದಿಂದ ಇಳಿದು ಬಂದ ಜೀವಂತ ರೊಟ್ಟಿ, ಈ ರೊಟ್ಟಿಯನ್ನು ತಿಂದವನು ಚಿರಕಾಲ ಬಾಳುತ್ತಾನೆ. ಲೋಕೋದ್ಧಾರಕ್ಕಾಗಿ ನಾನು ಅರ್ಪಿಸುವ ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ, ನನ್ನ ಮಾಂಸವೇ ನಾನು ಕೊಡುವ ರೊಟ್ಟಿ. ಶಿಷ್ಯರು ಗಡಿಬಿಡಿಯಾಗ್ತಾರೆ. ಇವರು ಏನು ಹೇಳ್ತಾರೆ? ಅವನ ಮಾಂಸವನ್ನು ನಾವು ತಿನ್ನಬೇಕಲ್ಲ. ಈ ಮಾತುಗಳನ್ನು ಅರ್ಥ ಮಾಡಿಕೊಳ್ಳಬೇಕಾದ್ರೆ ಇಡೀ ಶುಭ ಸಂದೇಶ ಏನಿದೆ ಪ್ರಿಯರೇ, ಯೇಸು ಸ್ವಾಮಿಯ ಮುಂದಿನ ಮಾತುಗಳು ನಮಗೆ ಇನ್ನೂ ಹೆಚ್ಚು ಅರ್ಥಭರಿತವಾಗಿ ಅದನ್ನು ಬಿಡಿಸಿ ಹೇಳುವಂತಿವೆ. 54ನೇ ನುಡಿ ನಾನು ಓದ್ತೇನೆ. ನನ್ನ ಮಾಂಸವನ್ನು ತಿಂದು ನನ್ನ ರಕ್ತವನ್ನು ಕುಡಿಯುವವನಲ್ಲಿ ನಿತ್ಯ ಜೀವ ಇರುತ್ತದೆ. ಯಾಕೆ ನಾವು ಯೇಸುವಿನ ಶರೀರ ಮತ್ತು ರಕ್ತವನ್ನು ಭುಜಿಸಬೇಕು? ಯಾಕೆಂದರೆ ನಮಗೆ ನಿತ್ಯ ಜೀವ ಬೇಕು. ಆ ನಿತ್ಯ ಜೀವ ಎಂದರೆ ಏನು? ಪ್ರಭು ಯೇಸು ನಮಗಾಗಿ ಬಿಡುಗಡೆ ನೀಡಿದ್ದಾರೆ. ನಮಗೆ ರಕ್ಷಣೆ ಕೊಟ್ಟಿದ್ದಾರೆ. ಪಾಪದಿಂದ, ಮರಣದಿಂದ ರಕ್ಷಣೆ ಕೊಟ್ಟಿದ್ದಾರೆ. ಇದಕ್ಕಾಗಿ ಸ್ವತಃ ತಮ್ಮನ್ನೇ ತಾವು ಬಲಿಯಾಗಿ ಅರ್ಪಿಸಿದ್ದಾರೆ. ಆದರೆ ಆ ಪ್ರಭು ಯೇಸು ಮರಣ ಹೊಂದಿದ್ದರು, ಜೀವಂತವಾಗಿದ್ದಾರೆ. ಹಾಗಾದರೆ ಇವತ್ತು ನಾವು ಪರಮ ಪ್ರಸಾದ ಸ್ವೀಕರಿಸುವಾಗ ಯೇಸುವಿನ ಮಾಂಸವನ್ನು ಭುಜಿಸುತ್ತೇವೆ ಅಂತ ಹೇಳಿದರೆ, ಅವತ್ತು ಹುಟ್ಟಿ 30 ವರ್ಷಗಳ ಕಾಲ, 33 ವರ್ಷಗಳ ಕಾಲ ಜನರೊಂದಿಗೆ ಇದ್ದ ಆ ಯೇಸು ಶರೀರ, ಆ ಶರೀರವನ್ನು ನಾವು ಭುಜಿಸುತ್ತಿಲ್ಲ. ಅವರು ನಮ್ಮ ಜೊತೆ ಇದ್ದು ನಮಗಾಗಿ ಮಡಿದು ನಮಗಾಗಿ ಪುನರುತ್ಥಾನವಾದ ಮಹಿಮಾನ್ವಿತ ಪ್ರಭುವಿನ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸ್ತೀವಿ. ಆದುದರಿಂದ ಬೇರೆ ನಾವು ಇವತ್ತು ದೇವರಿಗೆ ಸ್ತೋತ್ರ ಸಲ್ಲಿಸಬೇಕು. ನಮಗೆ ಜೀವಂತ ದೇವರ ಅನುಭವ, ಪರಮ ಪ್ರಸಾದವನ್ನು ನಾವು ಆಚರಣೆ ಆಗುವಾಗ ನಮಗೆ ಸಿಗುತ್ತದೆ. ಜೀವಂತ ದೇವರು ನಿಜವಾಗಿ ಸತ್ಯವಾಗಿ ನಮಗೆ ನಿತ್ಯ ಜೀವ ಕೊಡಲಿಕ್ಕೆ ಬರುತ್ತಾರೆ. ಇಹಲೋಕದ ಯಾತ್ರೆಯಲ್ಲಿ ನಮಗೆ ಆಹಾರ ಬೇಕು. ಇದಕ್ಕಾಗಿಯೇ 6ನೇ ಅಧ್ಯಾಯದ ಮೊದಲನೇ
ಭಾಗ 35ನೇ ನುಡಿಯಿಂದ ನಾವು ಓದಿಕೊಂಡು ಹೋದರೆ ನಮಗೆ ಅರ್ಥ ಆಗ್ತದೆ. ಯೇಸು ಸ್ವಾಮಿ ಅಲ್ಲಿ ದೇವರ ವಾಕ್ಯದ ಬಗ್ಗೆ ಹೇಳುತ್ತಾರೆ. ತಂದೆ ಕಳುಹಿಸಲ್ಪಟ್ಟ ಪುತ್ರನು ಅವನ ವಾಕ್ಯವನ್ನು ನೀವು ಕೇಳಿದರೆ ನೀವು ನಿತ್ಯ ಜೀವ ಪಡೆಯುವಿರಿ. ಅಂದರೆ ಆ ವಾಕ್ಯಕ್ಕಾಗಿ ನಾವು ದಾಹ ಪಡಬೇಕು ಅಂತ ಅವರು ನಮಗೆ ಹೇಳುತ್ತಾ ಇದ್ದಾರೆ. ಯೋಹಾನನು ಬರೆದ ಶುಭ ಸಂದೇಶ 1ನೇ ಅಧ್ಯಾಯ 1ನೇ ನುಡಿ, ಆದಿಯಲ್ಲಿ ವಾಕ್ಯವಿತ್ತು, ಆ ವಾಕ್ಯ ದೇವರ ಬಳಿ ಇತ್ತು, ಆ ವಾಕ್ಯ ದೇವರಾಗಿತ್ತು. ಆ ವಾಕ್ಯ ದೇವರ ಬಳಿ ಇದ್ದ ವಾಕ್ಯ ಪ್ರಭು ಯೇಸು ಕ್ರಿಸ್ತನು ಮನುಷ್ಯ ರೂಪ ತಾಳಿದರು ಮತ್ತು ಆ ತಂದೆಯ ಪ್ರೀತಿಯನ್ನು, ತಂದೆಯ ಪರಿಚಯವನ್ನು ನಮಗೆ ಮಾಡಿಕೊಟ್ಟರು. ಅವರೇ ಸ್ವತಃ ದೇವರ ಜೀವಂತ ವಾಕ್ಯ. ಅದಕ್ಕಾಗಿ ಅವರು ಹೇಳುತ್ತಾರೆ, ಪಿತನು ನನಗೆಂದು ಕೊಟ್ಟಿರುವ ಪ್ರತಿಯೊಬ್ಬನು ನನ್ನಲ್ಲಿಗೆ ಬರುತ್ತಾನೆ, ನನ್ನಲ್ಲಿಗೆ ಬರುವವನನ್ನು ನಾನೆಂದಿಗೂ ತಳ್ಳಿ ಬಿಡುವುದಿಲ್ಲ. ಅಂದರೆ ನಾವು ಯಾವಾಗಲೂ ಬಲಿ ಪೂಜೆಗೆ ಬಂದಾಗ ನಾವು ವಾಕ್ಯ ಕೇಳುತ್ತೇವೆ. ಆ ವಾಕ್ಯದ ಮುಖಾಂತರ ದೇವರು ನಮ್ಮ ಜೊತೆ ಮಾತಾಡ್ತಾರೆ. ಈ ವಾಕ್ಯ ನಮಗೆ ಹೇಗಿರಬೇಕೆಂದರೆ, ಆಮೋಸ್ ಪ್ರವಾದಿ ಸುಂದರವಾದ ಒಂದು ಕವಾಲಿ ಇದೆ, ನಾವು ಅದನ್ನು ಹಾಡುತ್ತೇವೆ. ಆಮೋಸ್ ಪ್ರವಾದಿ 8ನೇ ಅಧ್ಯಾಯ, ಬರಗಾಲ ಬರುವುದು, ಘೋರ ಬರಗಾಲ, ಇದು ಅನ್ನದ ಬರಗಾಲವಲ್ಲ, ಇದು ನೀರಿನ ಬರಗಾಲವಲ್ಲ, ಇದು ದೇವರ ವಾಕ್ಯದ ಬರಗಾಲ. ಮನೆ ಮನೆಗೂ ಬರುವುದು ದೇವರ ವಾಕ್ಯದ ಬರಗಾಲ. ಅಂದರೆ ಪ್ರಿಯರೇ, ನಾವು ಮನೆ ಮನೆಗಳಲ್ಲಿ ಇದ್ದೀವಿ. ಈ ಜೀವನಗಳಲ್ಲಿ ಲಾಕ್ಡೌನ್ ನಮಗೆ ಹೊರಗೆ ಬರಲಿಕ್ಕೆ, ಎಲ್ಲರ ಜೊತೆ ಮಿಕ್ಸ್ ಆಗಲಿಕ್ಕೆ ಬಿಡುವುದಿಲ್ಲ. ಯಾಕೆಂದರೆ ಯಾವಾಗ ಈ ಕೊರೋನಾ ವೈರಸ್ ನಮಗೆ ಮುಟ್ಟಿ ನಮಗೆ ಸಾವು ತರ್ತದೆ ಅಂತ ನಮಗೆ ಭಯ ಇದೆ. ಕೆಲವರು ನಾವು ಇದನ್ನು ಚೆನ್ನಾಗಿ ನೋಡಿಕೊಳ್ತಾ ಇಲ್ಲ, ಅದು ದುರದೃಷ್ಟ. ಅದು ನಿಜವಾಗಿ ನಮ್ಮ ಆರೋಗ್ಯ ನಾವು ಕಾಪಾಡಬೇಕು, ಬೇರೆಯವರ ಆರೋಗ್ಯವನ್ನು ಕೂಡ ನಾವು ಕಾಪಾಡಬೇಕು. ಅದಕ್ಕಿಂತಲೇ ನಾವು ಒಬ್ಬರಿಂದ ಒಬ್ಬರು ಸ್ವಲ್ಪ ದೂರದಲ್ಲಿ ಕೂತ್ಕೊಳ್ಬೇಕು. ಹತ್ತಿರ ಬಿಟ್ಟು ಒಬ್ಬರ ಶ್ವಾಸ ಇನ್ನೊಬ್ಬರಿಗೆ ಹೋಗಬಾರದು. ಯಾಕೆಂದರೆ ಶ್ವಾಸದ ಮುಖಾಂತರ ಈ ಕಣಗಳು ಇನ್ನೊಬ್ಬರ ಬಾಯೊಳಗೆ ಮೈಯೊಳಗೆ ಸೇರ್ತವೆ. ಅದಿರಲಿ. ಆದರೆ ಈ ಬರಗಾಲ ಎಂದರೆ ನಾವು ಮನೆಗಳಲ್ಲಿ ಇದ್ದಾಗ ನಮಗೆ ಬಲಿಪೂಜೆಗೆ ಹೋಗಲಿಕ್ಕೆ ಆಗುವುದಿಲ್ಲ, ಪರಮಪ್ರಸಾದ ಸಿಗುವುದಿಲ್ಲ. ಆದರೆ ದೇವರು ಹೇಳುತ್ತಾರೆ, ನನ್ನ ಬಳಿ ಬರುವವನು, ನನ್ನ ವಾಕ್ಯವನ್ನು ಕೇಳುವವನು, ಅವನನ್ನು ನಾನು ಎಂದೂ ತಳ್ಳಿ ಹಾಕುವುದಿಲ್ಲ ಹೆಸರುತ್ತಾರೆ. ನಮಗೆ ದಾಹ ಇರಬೇಕು. ದಾಹವಿದ್ದಾಗ ಮುಡಿಗೆ ಹೋಗಲಿಕ್ಕೆ ಸಾಧ್ಯವಿಲ್ಲದಿದ್ದರೂ ಕೂಡ ನಾವು ಮನೆಯಲ್ಲಿ ಇದ್ದುಕೊಂಡೇ ನಾವು ಪ್ರಾರ್ಥನೆ ಮಾಡಿ ದೇವರ ವಾಕ್ಯವನ್ನು ಓದಿಕೊಂಡು ದೇವರು ನಮಗೆ ಕೊಡುವ ಆ ಆಹಾರವನ್ನು ಭುಜಿಸ್ತೇವೆ. ಇವತ್ತು ನಾವು ಶ್ಲೋಕ ಹಾಡುವಾಗ ನಾವು ಗೀತೆಯಲ್ಲಿ ನಾವು ನೋಡಿದೆವು, ಮೊದಲನೇ ವಾಕ್ಯದಲ್ಲಿ, ಮನುಷ್ಯ ಜೀವಿಸುವುದು ಆಹಾರದಿಂದ ಮಾತ್ರವಲ್ಲ, ರೊಟ್ಟಿಯಿಂದ ಮಾತ್ರವಲ್ಲ, ದೇವರಾಗುವ ಪ್ರತಿಯೊಂದು ವಾಕ್ಯದಿಂದ. ಹಾಗಾದರೆ ನಮಗೆ ಇರಬೇಕಾದ ವಾಕ್ಯ, ಇದರ ಬಗ್ಗೆ ಪ್ರಭು ಯೇಸು ನಮಗೆ ತಯಾರಿ ಮಾಡಿಕೊಂಡು ಆಮೇಲೆ ಪರಮಪ್ರಸಾದ, ಜೀವ ಕೊಡುವ ರೊಟ್ಟಿ ನಾನೇ, ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ಅಂದರೆ ಯೇಸು ಪರಮಪ್ರಸಾದ ಸಂಸ್ಕಾರ. ಇದು ಯೋಹಾನನು ಬರೆದ ಪ್ರಕಾರ ನಮಗೆ ನೀಡುವ ವರ್ಣನೆ. ಇವಾಗ 3 ವಿಷಯಗಳು ನಮ್ಮ ಮನಸ್ಸಿಗೆ ತಂದುಕೊಳ್ಳೋಣ, ನಮ್ಮ ಜೀವನದಲ್ಲಿ ನಾವು ನಮ್ಮ ಜೀವನದಲ್ಲಿ ಅಳವಡಿಸುವುದರಲ್ಲಿ. ಮೊದಲನೇದಾಗಿ, ನಮ್ಮ ಈ ಪರಮಪ್ರಸಾದ ಆಚರಣೆ ನಮ್ಮನ್ನೆಲ್ಲ ಒಂದಾಗಿಸುತ್ತದೆ. ಒಂದು ಸಮುದಾಯ ಅಂತ ಪೌಲರು ಕ್ರಿಸ್ತರ ಶರೀರ ಅಂತ ಹೇಳ್ತಾರೆ, ಸಭೆ ಅಂತ ಕರೆಯುತ್ತೇವೆ. ನಾವು ಕ್ರಿಸ್ತರ ಶರೀರವಾಗಿದ್ದೇವೆ, ಅವರು ಶಿರಸ್ಸಾಗಿದ್ದಾರೆ, ನಾವು ಅಂಗಾಂಗಗಳು. ಹಾಗಾದರೆ ಒಂದೇ ರೊಟ್ಟಿಯಿಂದ, ಒಂದೇ ಪಾನದಿಂದ ನಾವು ಭುಜಿಸುವಾಗ, ಪಾನ ಮಾಡುವಾಗಲೆಲ್ಲ ಒಂದೇ ಶಕ್ತಿ, ಒಂದೇ ಜೀವ, ದೇವರ ಜೀವನ ಜೀವನ. ಅದಕ್ಕಾಗಿ ಗುರುಗಳು ಯಾವಾಗಲೂ ಸಂಬೋಧಿಸುವಾಗ ನನ್ನ ಸಹೋದರರೇ, ಸಹೋದರಿಯರೇ ಅಂತ ಕರೆಯುತ್ತಾರೆ. ಅಂದರೆ ನಾವೆಲ್ಲರೂ ಯಾವ ಮನೆಯಿಂದ ಬಂದರೂ ಕೂಡ ಒಬ್ಬರು ಇನ್ನೊಬ್ಬರನ್ನು ಸಹೋದರ, ಸಹೋದರಿ ಅಂತ ಗುರುತಿಸ್ಕೊಳ್ಬೇಕು ಅಂತ ಪ್ರಭು ಬಯಸುತ್ತಾರೆ. ಪ್ರಿಯ, ಇದು ನಮ್ಮ ಸಮುದಾಯದ ಪ್ರೀತಿ, ಒಡನಾಟಕ್ಕಾಗಿ ಪ್ರಭು ಬಯಸಿ ನಮಗೆ ಈ ಒಡನಾಟವನ್ನು ನೀಡುವ ಸಲುವಾಗಿ ಪರಮಪ್ರಸಾದ ಕೊಟ್ಟಿದ್ದಾರೆ. ತನ್ನ ಶರೀರವನ್ನು, ತನ್ನ ಪ್ರಜೆಯನ್ನು, ತನ್ನ ಮಕ್ಕಳನ್ನು, ಸಭೆಯನ್ನು ದೇವರೇ ಸ್ವತಃ ಪರಮಪ್ರಸಾದ ಮುಖಾಂತರ ನಮ್ಮಲ್ಲಿ ಬೆಳೆಸ್ತಾ ಇದ್ದಾರೆ. ಅವರ ಜೀವದಿಂದ ನಾವೆಲ್ಲರೂ ಪೋಷಿತರಾಗಿದ್ದೇವೆ. ನನ್ನಲ್ಲಿ ಹೇಗೋ ನನ್ನ ಸಹೋದರ, ಸಹೋದರಿ ಪ್ರತಿಯೊಬ್ಬರಲ್ಲಿ ಅದೇ ಯೇಸು ಬಂದು ನೆಲೆಸುತ್ತಾರೆ. ಇದಕ್ಕಾಗಿ ನಮಗೆ ಸಮುದಾಯದ ರೂಪದಲ್ಲಿ ನಾವು ಪರಮಪ್ರಸಾದವನ್ನು ಆಚರಿಸ್ತೇವೆ. ಎರಡನೇದು ವೈಯಕ್ತಿಕವಾಗಿ
ವೈಯಕ್ತಿಕವಾಗಿ ಸಂತ ಥೋಮಸನಿಗೆ ಎರಡನೇ ಬಾರಿ ಶಿಷ್ಯರಿಗೆ ದರ್ಶನ ಕೊಡುವಾಗ ಸಂತ ಥೋಮಸ್ ಏನು ಹೇಳ್ತಾನೆ, ನನಗೆ ಏನು ಹೇಳಬೇಕಂತ ಗೊತ್ತಿಲ್ಲ, ನನ್ನ ಪ್ರಭುವೇ ನನ್ನ ದೇವರೇ, ಮೈ ಲಾರ್ಡ್ ಆ್ಯಂಡ್ ಮೈ ಗಾಡ್. ಆ ದೇವರನ್ನು ನಾವು ಸ್ವೀಕರಿಸ್ತೀವಿ. ಆದ್ದರಿಂದ ನಾವು ಪ್ರತಿ ಸಲ ಪರಮ ಪ್ರಸಾದ ಸ್ವೀಕರಿಸುವಾಗ ನಾವು ಯೋಚಿಸಬೇಕು, ನನ್ನ ಜೀವಂತ ದೇವರು ಪ್ರಭು ಯೇಸು ಕ್ರಿಸ್ತರು ನನ್ನ ಆತ್ಮದೊಳಗೆ ಬರುತ್ತಾರೆ. ಅದಕ್ಕಿಂತಲೂ ಹೆಚ್ಚು ಪ್ರೀತಿ ದೇವರು ಹೇಗೆ ತೋರಿಸುವುದು ಪ್ರಿಯರೇ? ಅಂತಹ ಪ್ರಭುವನ್ನು ಪರಮ ಪ್ರಸಾದದಲ್ಲಿ ಪಡೆಯುವ ನಾವು ನಿಜವಾಗಿ ಭಾಗ್ಯವಂತರು. ಆ ಸ್ವರ್ಗದ ರೊಟ್ಟಿ ಪ್ರಭು ಯೇಸುವಿಗಾಗಿ ನಾವು ಆಶೆ ಪಡೋಣ. ಅವರು ಕೊಡುವ ಶಾಂತಿ, ಸಮಾಧಾನ, ಶಕ್ತಿ, ಜೀವ, ಇದಕ್ಕಾಗಿ ನಾವು ಆಸೆ ಪಟ್ಟು ನಾವು ಸದಾ ದೇವರಿಗಾಗಿ ಆಸೆ ಪಟ್ಟು ಜೀವಿಸೋಣ. ಈ ದಿನಗಳಲ್ಲಿ ನಮಗೆ ಪರಮ ಪ್ರಸಾದ ಸಿಗುವುದಿಲ್ಲ ಎಂಬ ವೇದನೆ ಇದೆ. ಆದರೆ ಧರ್ಮಸಭೆ ನಮಗೆ ಕಲಿಸುತ್ತದೆ ಸ್ಪಿರಿಚುವಲ್ ಕಮ್ಯೂನಿಯನ್ ಎಂದರೆ ನಾನು ಆಸೆ ಪಡುತ್ತೇನೆ, ಪ್ರಭು ನನಗೆ ಬರಲಿಕ್ಕೆ ಆಗುವುದಿಲ್ಲ, ನಾನು ಆರಾಮ ಇಲ್ಲದೆ ಮಲಗಿಕೊಂಡಿರ್ಬೋದು, ನಾನು ಪ್ರಯಾಣ ಮಾಡುತ್ತಿರ್ಬೋದು, ನನಗೆ ಲಾಕ್ಡೌನಿಂದ ಬರಲಿಕ್ಕೆ ಆಗಲಿಕ್ಕಿಲ್ಲ, ಆದರೆ ಯೇಸುವಿಗಾಗಿ ನಾವು ಆಸೆಪಟ್ಟು ಪ್ರಭು ನನ್ನಲ್ಲಿ ನೆಲೆಸು, ನನಗೆ ಪರಮ ಪ್ರಸಾದ ಮಾಡಲಿಕ್ಕೆ ಸ್ವೀಕರಿಸಲಿಕ್ಕೆ ಆಗುವುದಿಲ್ಲ, ನನಗೆ ಪಾಪ ನಿವೇದನೆ ಮಾಡಲಿಕ್ಕೆ ಆಗುವುದಿಲ್ಲ, ಆದರೆ ಪ್ರಭು ನಾನು ದುಃಖ ಪಡುತ್ತೇನೆ, ಪಶ್ಚಾತ್ತಾಪ ಪಡುತ್ತೇನೆ, ನನ್ನ ಹೃದಯದೊಳಗೆ ಬಾ ಅಂತ ಕರೆಯುವಾಗ ಪ್ರಭು ಯೇಸು ನಮಗೆ ಹೇಳುತ್ತಾರೆ. ಅದಕ್ಕೆ ಹೇಳ್ತೀವಿ ನಾವು ಸ್ಪಿರಿಚುವಲ್ ಕಮ್ಯೂನಿಯನ್. ಆಧ್ಯಾತ್ಮಿಕವಾಗಿ ಯೇಸುವನ್ನು ನಾವು ಸ್ವೀಕರಿಸಿದ್ದು ಈ ಒಂದು ಪ್ರವೃತ್ತಿಯನ್ನು ನಮ್ಮ ಜೀವನದಲ್ಲಿ ನಾವು ಎಲ್ಲರಿಂದರಲ್ಲಿ ಬೆಳೆಸೋಣ. ಕ್ಷಮೆ ಯಾಚಿಸುವುದು ನಮ್ಮ ಪಾಪಗಳಿಗಾಗಿ, ಬಾ ಅಂತ ಕರೆಯುವುದು ಪ್ರಭುವಿಗೆ. ಆ ವೇಳೆ ಪ್ರಭುವಿನ ಸಾನ್ನಿಧ್ಯ, ಆ ಸಂತೋಷವನ್ನು ನಮ್ಮ ಹೃದಯದಲ್ಲಿ ನಮಗೆ ಅನುಭವಿಸಲಿಕ್ಕೆ ಸಾಧ್ಯವಿದೆ. ಕೊನೆಯದಾಗಿ ಇದು ಒಂದು ಥ್ಯಾಂಕ್ಸ್ ಗಿವಿಂಗ್ ಅಥವಾ ಪ್ರಭುವಿಗೆ ಧನ್ಯವಾದ, ಸ್ತುತಿ ಸ್ತೋತ್ರ ಅರ್ಪಿಸುವ, ಕೃತಜ್ಞತೆ ಅರ್ಪಿಸುವ ಒಂದು ಪವಿತ್ರ ಭೋಜನ. ಪ್ರಭುವಿನ ಜೀವನ, ಯೇಸುವಿನ ಜೀವನ, ದೇವರು ನಮಗೆ ಕೊಟ್ಟ ಶ್ರೇಷ್ಠ ವರ ಪ್ರಭು ಯೇಸು ಕ್ರಿಸ್ತರು. ಪ್ರಭುವಿನ ಈ ಭೋಜನವನ್ನು ಆಚರಿಸುವಾಗ ನಾವು ಏನು ಮಾಡ್ತೀವಿ? ದೇವರು ಕೊಟ್ಟ ಈ ಶ್ರೇಷ್ಠ ಕೊಡುಗೆ. ಅನೇಕ ರೀತಿಯಿಂದ ದೇವರು ನಮಗೆ ಆಶೀರ್ವಾದ ಮಾಡಿದ್ದಾರೆ, ನಮ್ಮನ್ನು ಸೃಷ್ಟಿಸಿದ್ದಾರೆ, ಒಳ್ಳೆಯ ತಂದೆ ತಾಯಿ ಕೊಟ್ಟಿದ್ದಾರೆ, ವಿಶ್ವಾಸ ಕಲಿಸಿಕೊಟ್ಟಿದ್ದಾರೆ, ಅನೇಕ ನೂರಾರು ಲೆಕ್ಕವಿಲ್ಲದಷ್ಟು ಆಶೀರ್ವಾದಗಳು. ಆದರೆ ಪರಮ ಪ್ರಸಾದ ಆಚರಣೆ ಮಾಡುವಾಗ ನಾವೆಲ್ಲರೂ ಒಂದಾಗಿ ದೇವರಿಗೆ ಸ್ತೋತ್ರ ಸಲ್ಲಿಸ್ತೇವೆ. ದೇವರೇ ಯೇಸು ನಮಗೆ ಕೊಟ್ಟಿದ್ದಕ್ಕಾಗಿ ನಮಗೆ ಸ್ತೋತ್ರ. ಕೆಲವರು ಹೇಳ್ಬೋದು, ನಾವು ಯಾತಕ್ಕಾಗಿ ಸ್ತೋತ್ರ ಸಲ್ಲಿಸ್ತೇವೆ? ನಮ್ಮ ಮನೆಯಲ್ಲಿ ಕಷ್ಟದ ಮೇಲೆ ಕಷ್ಟ, ನಮ್ಮ ಮನೆಯಲ್ಲಿ ಅಜ್ಜಿಗೆ ಆರಾಮ ಇಲ್ಲ, ಇನ್ನೊಬ್ಬರಿಗೆ ಕೈಗೆ ನೋವಾಗಿದೆ, ಆಕ್ಸಿಡೆಂಟ್ ಆಗಿದೆ, ನಮ್ಮ ಮನೆಯಲ್ಲಿ ಜಗಳ ಆಗಿದೆ, ಒಬ್ಬರೊಬ್ಬರು ನಾವು ಮುಖ ನೋಡ್ತಾ ಇಲ್ಲ, ಯಾತಕ್ಕಾಗಿ ನಾವು ಸ್ತೋತ್ರ ಸಲ್ಲಿಸಬೇಕು? ಎಷ್ಟೋ ಸಂಬಂಧಗಳು ಮುರಿದು ಹೋಗಿದೆ, ನಾವು ಹೇಗೆ ಸ್ತೋತ್ರ ಸಲ್ಲಿಸ್ತೇವೆ? ಪ್ರಿಯರೇ, ನಾವು ನೆನಪಿಟ್ಟುಕೊಳ್ಬೇಕು, ನಾವು ಕ್ರೈಸ್ತರು ಒಳ್ಳೆಯ ವಿಚಾರಗಳಿಗಾಗಿ, ಆಶೀರ್ವಾದಗಳಿಗಾಗಿ ಮಾತ್ರ ಸ್ತೋತ್ರ ಸಲ್ಲಿಸುತ್ತಲ್ಲ, ನಾವು ಯಾವಾಗಲೂ ಸಲ್ಲಿಸಬೇಕು ನಮ್ಮ ಕಷ್ಟಗಳಿಗಾಗಿ ಕೂಡ. ಇದನ್ನು ಪ್ರಭು ಯೇಸು ನಮಗೆ ಕಲಿಸುತ್ತಾರೆ. ಅವರು ಯೋಹನನು ಬರೆದ ಶುಭ ಸಂದೇಶ 17ನೇ ಅಧ್ಯಾಯಕ್ಕೆ ಹೋದರೆ ಇದು ಒಂದು ಸ್ತೋತ್ರ, ಕೃತಜ್ಞತೆ ಸಲ್ಲಿಸುವ ಸುದೀರ್ಘವಾದ ಪ್ರಾರ್ಥನೆ. ಪ್ರಭು, ನಾನು ನಿಮಗೆ ಸ್ತೋತ್ರ ಸಲ್ಲಿಸುತ್ತೇನೆ, ಯಾಕೆಂದರೆ ಈ ಗಳಿಗೆಗಾಗಿ, ಎಂಥ ಗಳಿಗೆ ಪ್ರಿಯರೇ? ಕಷ್ಟದ ಗಳಿಗೆ. ಯೂದ ಇಸ್ಕರಿಯೋತ ತನ್ನ 12 ಶಿಷ್ಯರಲ್ಲಿ ಒಬ್ಬನು ತಮಗೆ ಪರಾಧೀನ ಮಾಡುವ ಗಳಿಗೆ, 3 ಆತ್ಮೀಯ ಶಿಷ್ಯರು ಮಲಗಿಕೊಳ್ಳುವ ಶಿಷ್ಯ, ನನಗೆ ರಕ್ತದ ಬೆವರು ಬರ್ತದೆ, ಆದರೆ ಮಲಗಿಕೊಳ್ತಾರೆ, ಎಲ್ಲರೂ ತಿರಸ್ಕರಿಸ್ತಾರೆ. ಅಂತಹ ವೇದನೆಯ ವೇಳೆ ಪ್ರಭು ಯೇಸು ಕ್ರಿಸ್ತರು ಸ್ತೋತ್ರ ವಂದನೆ ಸಲ್ಲಿಸಿದಾದರೆ ನಾವು ಇವತ್ತು ಪರಮ ಪ್ರಸಾದ ಆಚರಣೆ ಮಾಡುವಾಗ ತುಂಬ ಕೃತಜ್ಞತೆ ಉಳ್ಳವರಾಗಿ, ಒಳ್ಳೆಯ ವಿಷಯಗಳಿಗಾಗಿ, ಖಂಡಿತವಾಗಿ ನಮಗೆ ಕಷ್ಟ ಬಂದಿದೆ, ನೋವು ಬಂದಿದೆ, ದುಃಖ ಬಂದಿದೆ, ಪ್ರಭು ಇದನ್ನು ನಾವು ನಿಮ್ಮ ಪ್ರೀತಿಗೋಸ್ಕರ ಸಮರ್ಪಿಸ್ತೀವಿ. ಈ ಭಾವನೆಯಿಂದ ಪ್ರಿಯರೇ ಪರಮ ಪ್ರಸಾದ ಆಚರಣೆ ಮಾಡುವ ಪ್ರಭುವಿನ ಪವಿತ್ರ ಶರೀರ ರಕ್ತದಿಂದ ಪೋಷಕರಾಗಿ ದೇವರ ಮಕ್ಕಳಾಗಿ ಬಾಳೋಣ. ದೇವರ ಶಕ್ತಿಯಿಂದ ದೇವರು ಕೊಟ್ಟ ಆಜ್ಞೆಗಳನ್ನು ಶಿರಸ ವಹಿಸಿ ಶಿಷ್ಯರ ಪಾದ ಹೇಗೆ ತೊಳೆದರೂ ನಾವು ಕೂಡ ನಮ್ಮ ಜೀವನದಲ್ಲಿ ಒಪ್ಪಿಕೊಂಡು ಸೇವೆ ಮಾಡುತ್ತಾ, ಸೇವೆಯ ಸಾಕ್ಷಿ ಕೊಡುತ್ತಾ, ಪರಮ ಪ್ರಸಾದದಿಂದ ದೇವರು ನಮ್ಮನ್ನು ಇದಕ್ಕಾಗಿ ನೇಮಿಸಿ
ಪ್ರೀತಿಸಿದ್ದಾರೆ ಎಂಬುದನ್ನು ಜ್ಞಾಪಿಸಿಕೊಂಡು ನಮ್ಮ ಕ್ರೈಸ್ತ ವಿಶ್ವಾಸ ಜೀವನವನ್ನು ನಾವು ಮುಂದುವರಿಸೋಣ. ಪಿತನ ಮತ್ತು ಸುತನ ಪವಿತ್ರಾತ್ಮನ ನಾಮದಲ್ಲಿ ಆಮೆನ್. ನಮ್ಮ ಪ್ರಭು ಯೇಸು ಕ್ರಿಸ್ತರು ನಮಗೆ ನೀಡಿರುವ ವಿಶ್ವಾಸವನ್ನು ಭಕ್ತಿಯಿಂದ ಪ್ರಕಟಿಸೋಣ. ಸ್ವರ್ಗವನ್ನು ಭುವಿಯನ್ನು ಸೃಷ್ಟಿಸಿದ ಸರ್ವಶಕ್ತ ದೇವಪಿತನನ್ನು ವಿಶ್ವಾಸಿಸುತ್ತೇನೆ. ಅವರ ಏಕೈಕ ಪುತ್ರರು ನಮ್ಮ ಪ್ರಭುವೂ ಆದ ಯೇಸು ಕ್ರಿಸ್ತರನ್ನು ವಿಶ್ವಾಸಿಸುತ್ತೇನೆ. ಇವರು ಆತ್ಮದಿಂದ ಗರ್ಭಧರಿಸಿದ ಕನ್ಯಾ ಮರಿಯಮ್ಮನವರಲ್ಲಿ ಜನಿಸಿದರು. ಪೊನ್ಸಿಯಸ್ ಪಿಲಾತನ ಅಧಿಕಾರದಲ್ಲಿ ಯಾತನೆಯನ್ನು ಅನುಭವಿಸಿ ಶಿಲುಬೆಗೆ ಏರಿಸಲ್ಪಟ್ಟು ಮೃತರಾಗಿ ಸಮಾಧಿ ಮಾಡಲ್ಪಟ್ಟರು. ಪಾತಾಳಕ್ಕೆ ಇಳಿದು ಮೂರನೇ ದಿನ ಸ್ವರ್ಗಕ್ಕೆ ಏರಿ ಸರ್ವಶಕ್ತ ದೇವಪಿತನ ಬಲಗಡೆಯಲ್ಲಿ ಆಸೀನರಾಗಿದ್ದಾರೆ. ಅಲ್ಲಿಂದ ವಿಶ್ವಂತರಿಗೂ ಮೃತರಿಗೂ ತೀರ್ಪು ಕೊಡಲು ಬರುವರು. ಪವಿತ್ರಾತ್ಮನನ್ನು ವಿಶ್ವಾಸಿಸುತ್ತೇನೆ. ಪವಿತ್ರ ಕಥೋಲಿಕ ಧರ್ಮಸಭೆಯನ್ನು ಸಂತರ ಅನ್ಯೋನ್ಯತೆಯನ್ನು ವಿಶ್ವಾಸಿಸುತ್ತೇನೆ. ಪಾಪ ಪರಿಹಾರವನ್ನು ವಿಶ್ವಾಸಿಸುತ್ತೇನೆ. ಮೃತರ ಪುನರುತ್ಥಾನವನ್ನು ವಿಶ್ವಾಸಿಸುತ್ತೇನೆ. ನಿತ್ಯ ಜೀವವನ್ನು ವಿಶ್ವಾಸಿಸುತ್ತೇನೆ. ಆಮೆನ್. ಸಹೋದರ ಸಹೋದರಿಯರೇ, ದೇವರೇ ಸ್ವತಃ ನಮಗೆ ಪ್ರೀತಿಯಿಂದ ನಮ್ಮ ಏಕೈಕ ಪುತ್ರ ಯೇಸುವನ್ನೇ ನೀಡಿರುವಾಗ ಅವರು ನಮಗೆ ಪರಮ ಪ್ರಸಾದ ನಮ್ಮ ಇಡೀ ಶರೀರ ಮತ್ತು ರಕ್ತವನ್ನು ಜೀವವನ್ನೇ ನಮಗೆ ನೀಡಿರುವಾಗ ಏನನ್ನೂ ನಮ್ಮಿಂದ ದೂರ ಬಿಡಲಾರದು. ಈ ಭಕ್ತಿಯಿಂದ ನಮ್ಮ ಬೇಡಿಕೆಗಳನ್ನು ತಂದೆ ದೇವರಿಗೆ ಅರ್ಪಿಸೋಣ. ನಿಮ್ಮ ಉತ್ತರ ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ರೊಟ್ಟಿ ರಸವನ್ನು ದೇವರಿಗೆ ಕೃತಜ್ಞತಾ ಸ್ತೋತ್ರವಾಗಿ ಸಲ್ಲಿಸಿ ಜನರಿಗೆ ಆಧ್ಯಾತ್ಮಿಕ ಜೀವ ನೀಡಲು ಕರೆ ಹೊಂದಿರುವ ಪೋಪ್ ಫ್ರಾನ್ಸಿಸ್ ಧರ್ಮಾಧ್ಯಕ್ಷ ಮತ್ತೆಲ್ಲ ಯಾಜಕರನ್ನು ದೇವರು ಆಶೀರ್ವದಿಸಿ ಈ ದೈವ ಸ್ಮರಣೆಯ ಬಲಿ ಅರ್ಪಣೆಯನ್ನು ಪರಿಶುದ್ಧ ಮನಸ್ಸಿನಿಂದ ಮಾಡಲು ದೇವರ ಅನುಗ್ರಹ ಪಡೆಯಲೆಂದು ಎಂದು ಯಾಜಕತ್ವವನ್ನು ಸ್ಥಾಪಿಸಿದ ಪ್ರಭು ಕ್ರಿಸ್ತರ ತ್ಯಾಗ, ಸರಳತೆ ಮತ್ತು ದೀನತೆಯನ್ನು ನಮ್ಮ ಯಾಜಕ ವರ್ಗವು ತಮ್ಮದಾಗಿಸಿಕೊಂಡು ಮನುಷ್ಯರೊಂದಿಗೆ ಸೌಹಾರ್ದ ಸಂಬಂಧದ ಮೂಲಕ ದೇವರೊಂದಿಗೆ ಸತ್ಸಂಬಂಧವನ್ನು ಏರ್ಪಡಿಸುವ ಸೇತುವೆಗಳಾಗಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಅನಾರೋಗ್ಯದಿಂದ ಹಾಸಿಗೆ ಹಿಡಿದಿರುವವರು ಪ್ರಭುವಿನ ಶರೀರ ಮತ್ತು ರಕ್ತದಿಂದ ಪೋಷಿತರಾಗಲಿ. ಅಶಕ್ತರಿಗೆ ಶಕ್ತಿಯನ್ನು, ದೇಹಾರೋಗ್ಯವನ್ನು ದಯಾಮಯ ದೇವರು ನೀಡಿ ದೇಹಾತ್ಮಗಳಲ್ಲಿ ಚೈತನ್ಯ ಕಮ್ಮಿಸಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಬಲಿ ಪೂಜೆ ಪರಮ ಪ್ರಸಾದದಲ್ಲಿ ವಿಶ್ವಾಸ ಕಳೆದುಕೊಳ್ಳುತ್ತಿರುವವರು ಶಾರೀರಿಕವಾದವುಗಳು ಕ್ಷಣಿಕವಾದವು ಮತ್ತು ಆಧ್ಯಾತ್ಮಿಕವಾದಗಳು ನಿರಂತರವೆಂಬ ಸತ್ಯ ಮರೆತು ದಿವ್ಯ ಪರಮ ಪ್ರಸಾದದಲ್ಲಿ ವಿಶ್ವಾಸ ತಳೆದು ಸೌಖ್ಯದಾಯಕರಾಗಲೆಂದು ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಪ್ರಭು ಯೇಸುವೇ, ನಮ್ಮ ಎಲ್ಲ ಕ್ರೈಸ್ತ ಕುಟುಂಬಗಳನ್ನು ನಿಮಗೆ ನಾವು ಸಮರ್ಪಿಸುತ್ತೇವೆ. ನಮ್ಮ ಕೇಂದ್ರ ಗುಡಿಗಳಲ್ಲಿ ನಿಮ್ಮ ಆರಾಧನೆ ಸ್ತುತಿ ನಡೆಸಲು ಬರುವ ಮತ್ತು ಇತರ ಎಲ್ಲ ಕುಟುಂಬಗಳನ್ನು ರಕ್ಷಿಸಿರಿ. ಅವರಿಗೆ ವಿಶ್ವಾಸದಲ್ಲಿ ಶಕ್ತಿ ನೀಡಿರಿ. ಪವಿತ್ರ ಆತ್ಮನು ಅವರನ್ನು ನಿಮ್ಮ ಪ್ರೀತಿಯಲ್ಲಿ ಇರುವಂತೆ ಕೃಪೆ ದಯಪಾಲಿಸಿರಿ. ನಮ್ಮ ಪ್ರಾರ್ಥನೆಯ ಆಲಿಸು
ಅರಿತುಕೊಳ್ಳಲು ಕಾರ್ಯಗತಗೊಳಿಸಲು ಸಹಾಯ ಮಾಡಿರಿ. ಚುನಾಯಿತ ಸರ್ಕಾರಗಳಿಗೆ ಎಲ್ಲ ರೀತಿಯ ಕೇಂದ್ರ ಸರ್ಕಾರವು ಸಹಾಯವನ್ನು ಸಹಕಾರವನ್ನು ನೀಡಲಿ. ನ್ಯಾಯಸಮ್ಮತವಾದ ರೀತಿಯಲ್ಲಿ ನಡೆದು ಸರ್ವ ಜನರಲ್ಲಿ ಭ್ರಾತೃತ್ವ ಬೆಳೆಸಲು ಒಳ್ಳೆಯ ಪರಿಶುದ್ಧ ಮನಸ್ಸು ಇಚ್ಛಾಶಕ್ತಿಯನ್ನು ಸರ್ಕಾರದಲ್ಲಿರುವ ಸರ್ವರಿಗೂ ದಯಪಾಲಿಸಿರಿ. ನಮ್ಮ ಪ್ರಾರ್ಥನೆಯ ಆಲಿಸು ಪ್ರಭುವೇ. ಮೌನವಾಗಿ ಪ್ರಭುವಿನಲ್ಲಿ ಪ್ರಾರ್ಥಿಸೋಣ. ನಮ್ಮ ಹೊಲಗದ್ದೆಗಳಿಗೆ, ನಮಗೆ ಕುಡಿಯಲು, ಪ್ರಾಣಿ ಪಕ್ಷಿಗಳಿಗೆ ಬೇಕಾದಷ್ಟು ನೀರು, ಮಳೆಯನ್ನು ದೇವರು ದಯಪಾಲಿಸಲೆಂದು ಪ್ರಾರ್ಥಿಸೋಣ. ನಮ್ಮ ವಿದ್ಯಾರ್ಥಿಗಳ ಪರೀಕ್ಷೆಗಳು ಆಗಲಿಕ್ಕಿವೆ, ಇವು ಸುಗಮವಾಗಿ ನಡೆಯಲೆಂದು ಪ್ರಾರ್ಥಿಸೋಣ. ಈ ರೋಗ ವ್ಯಾಧಿಗಳು ಹರಡುತ್ತಾ ಇರುವಾಗ ಪ್ರಭು ನಮ್ಮನ್ನು ಕಾಪಾಡಲಿ. ವ್ಯಾಧಿಗಳಿಂದ, ರೋಗಗಳಿಂದ ನಮ್ಮನ್ನು ಕಾಪಾಡಲೆಂದು ಪ್ರಾರ್ಥಿಸೋಣ. ದೇವರೇ ನಮ್ಮ ಆಶ್ರಯವು, ಶಕ್ತಿಯು ನೀವೇ. ನಿಮ್ಮ ಧರ್ಮಸಭೆಯ ಪ್ರಾರ್ಥನೆಗಳನ್ನು ಆಲಿಸಿರಿ. ಎಲ್ಲ ಭಕ್ತಿಯ ಮೂಲವು ನೀವೇ ಆಗಿದ್ದೀರಿ. ಆದುದರಿಂದ ವಿಶ್ವಾಸದಲ್ಲಿ ನಾವು ನಿಮ್ಮಿಂದ ಬೇಡುವುದನ್ನು ನಿಜವಾಗಿಯೂ ಪಡೆಯುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಆಮೆನ್. ಪುಟ ಸಂಖ್ಯೆ 74. ನನ್ನ ಮತ್ತು ನಿಮ್ಮ ಬಲಿಯು ಸರ್ವಶಕ್ತ ಪಿತನಾದ ದೇವರಿಗೆ ಅಂಗೀಕೃತವಾಗುವಂತೆ ಪ್ರಾರ್ಥಿಸಿರಿ. ಪ್ರಭು ತಮ್ಮ ನಾಮದ ಸ್ತುತಿಯ ಧರ್ಮಸಭೆಯ ಒಳಿತಿಗಾಗಿಯೂ ಈ ಬಲಿಯನ್ನು ನಿಮ್ಮ ಧರ್ಮಸಭೆಗೆ ಐಕ್ಯತೆಯ ಮತ್ತು ಶಾಂತಿಯ ಕೊಡುಗೆಯನ್ನು ದಯೆಯಿಂದ ಅನುಗ್ರಹಿಸಿರಿ. ನಾವು ಅರ್ಪಿಸುತ್ತಿರುವ ಈ ಕಾಣಿಕೆಗಳಲ್ಲಿ ಅವುಗಳ ಸಂಕೇತಗಳನ್ನು ಸಂಸ್ಕಾರದ ರೂಪದಲ್ಲಿ ಕಾಣುವಂತಾಗಲಿ. ನಮ್ಮ ಪ್ರಭು ಕ್ರಿಸ್ತರ ಮುಖಾಂತರ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ನಿಮ್ಮ ಆತ್ಮದೊಡನೆಯೂ ಇರಲಿ. ನಿಮ್ಮ ಹೃದಯಗಳನ್ನು ಮೇಲಕ್ಕೆತ್ತಿರಿ. ಪ್ರಭುವಿನ ಕಡೆಗೆ ಎತ್ತಿದ್ದೇವೆ.
ಯೋಗ್ಯವೂ ನ್ಯಾಯವೂ ಆಗಿದೆ. ನಮ್ಮ ಕರ್ತವ್ಯವೂ ರಕ್ಷಣೆಯೂ ಆಗಿದೆ. ಏಕೆಂದರೆ ಕ್ರಿಸ್ತರು ತಮ್ಮ ಪ್ರೇಷಿತರೊಡನೆ ಅಂತಿಮ ಭೋಜನ ಮಾಡುತ್ತಾ ಶಿಲುಬೆಯ ರಕ್ಷಣಾ ಸ್ಮರಣೆಯನ್ನು ಬರಲಿರುವ ಯುಗಯುಗಕ್ಕೂ ಸ್ಥಾಪಿಸಿದರು. ನಿಷ್ಕಳಂಕ ಪರಿಮರಿಯನ್ನಾಗಿಯೂ ಸ್ವೀಕಾರ ಯೋಗ್ಯ ಅತ್ಯುತ್ತಮ ಸ್ತುತಿ ಬಲಿಯನ್ನಾಗಿಯೂ ತಮ್ಮನ್ನೇ ಅರ್ಪಿಸಿಕೊಂಡರು. ನಿಮ್ಮ ವಿಶ್ವಾಸಿಗಳನ್ನು ಈ ಪವಿತ್ರ ರಹಸ್ಯದಿಂದ ಪೋಷಿಸಿ ಅವರನ್ನು ಪಾವನಗೊಳಿಸುತ್ತೀರಿ. ಹೀಗೆ ಒಂದೇ ಮಾನವ ಕುಲಕ್ಕೆ ಸೇರಿದ ಜನರೆಲ್ಲರೂ ಒಂದೇ ವಿಶ್ವಾಸದಿಂದ ಬೆಳಗುವಂತೆಯೂ ಒಂದೇ ಪ್ರೀತಿಯ ಬಂಧನದಲ್ಲಿ ಐಕ್ಯಗೊಳ್ಳುವಂತೆ ಮಾಡುತ್ತೀರಿ. ಆದುದರಿಂದ ನಿಮ್ಮ ಕೃಪಾವರದ ಮಾಧುರ್ಯದಲ್ಲಿ ಮಿಂದು ಇಹದಲ್ಲೇ ಮುನ್ಸೂಚಿತವಾಗಿರುವ ಸ್ವರ್ಗೀಯ ಸತ್ಯಗಳೆಡೆಗೆ ನಾವು ಹಾದು ಬರುವಂತೆ ಈ ಅದ್ಭುತಕರ ಸಂಸ್ಕಾರದ ಔತಣ ಪೀಠವನ್ನು ಸಮೀಪಿಸುತ್ತೇವೆ. ಆದುದರಿಂದ ಭೂಪರಲೋಕಗಳ ಸೃಷ್ಟಿಗಳು ನವಗೀತೆಯನ್ನು ಹಾಡುತ್ತಾ ನಿಮ್ಮನ್ನು ಆರಾಧಿಸುತ್ತವೆ. ಸಮಸ್ತ ದೂತ ವೃಂದದೊಡನೆ ಸೇರಿ ನಾವು ನಿಮ್ಮ ಮಹಿಮೆಯನ್ನು ನಿರಂತರವಾಗಿ ಘೋಷಿಸುತ್ತೇವೆ. ಪರಿಶುದ್ಧ ಪರಿಶುದ್ಧರು ಪ್ರಭು, ನೀವು ನಿಜವಾಗಿಯೂ ಪರಿಶುದ್ಧರು. ಸರ್ವ ಪರಿಶುದ್ಧತೆಯ ಕೊಡುಗೆಯೂ ನೀವೇ. ಈ ಕೊಡುಗೆಗಳ ಮೇಲೆ ನಿಮ್ಮ ಪವಿತ್ರಾತ್ಮನನ್ನು ಇಬ್ಬನಿಯನ್ನು ಸುರಿಸಿ ಪಾವನಗೊಳಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಮಗಿಗೂ ನಮ್ಮ ಪ್ರಭು ಯೇಸು ಕ್ರಿಸ್ತರ ಶರೀರ ಮತ್ತು ರಕ್ತವಾಗುವಂತೆ ಮಾಡಿ. ಅವರನ್ನು ಪರಾಧೀನ ಮಾಡಲಾದ ಸಮಯದಲ್ಲಿ ಸ್ವ ಇಚ್ಛೆಯಿಂದ ತಮ್ಮ ಯಾತನೆಗೆ ಒಳಗಾದಾಗ ಅವರು ರೊಟ್ಟಿಯನ್ನು ತೆಗೆದುಕೊಂಡು ಕೃತಜ್ಞತೆಯನ್ನು ಸಲ್ಲಿಸಿ ಅದನ್ನು ಮುರಿದು ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ತೆಗೆದುಕೊಳ್ಳಿ, ಇದನ್ನು ನೀವೆಲ್ಲರೂ ಭುಜಿಸಿರಿ, ಏಕೆಂದರೆ ಇದು ನಿಮಗಾಗಿ ಒಪ್ಪಿಸಲಾಗುವ ನನ್ನ ಶರೀರ. ಅಂತೆಯೇ ಭೋಜನದ ಅಂತ್ಯದಲ್ಲಿ ಅವರು ಪಾನಪಾತ್ರೆಯನ್ನು ತೆಗೆದುಕೊಂಡು ಮತ್ತೊಮ್ಮೆ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸಿ ತಮ್ಮ ಶಿಷ್ಯರಿಗೆ ಕೊಡುತ್ತಾ ಹೀಗೆ ತೆಗೆದುಕೊಳ್ಳಿ, ಇದರಿಂದ ನೀವೆಲ್ಲರೂ ಪಾನ ಮಾಡಿ, ಏಕೆಂದರೆ ಇದು ಹೊಸ ಮತ್ತು ಅನಂತ ಒಡಂಬಡಿಕೆಯ ನನ್ನ ರಕ್ತದ ಪಾತ್ರೆ. ಈ ರಕ್ತವು ನಿಮ್ಮ ಮತ್ತು ಅನೇಕರ ಪಾಪಗಳ ಪರಿಹಾರಕ್ಕಾಗಿ ಸುರಿಸಲಾಗುವುದು. ಇದನ್ನು ನನ್ನ ಸ್ಮರಣೆಗಾಗಿ ಮಾಡಿ.
ವಿಶ್ವಾಸದ ರಹಸ್ಯ. ಪ್ರಭು ನಿಮ್ಮ ಮರಣವನ್ನು ಸಾರುತ್ತೇವೆ, ನೀವು ಮರಳಿ ಬರುವ ತನಕ ನಿಮ್ಮ ಪುನರುತ್ಥಾನವನ್ನು ನಿವೇದಿಸುತ್ತೇವೆ. ಆದುದರಿಂದ ಪ್ರಭು ನಿಮ್ಮ ಸಮ್ಮುಖದಲ್ಲಿ ನಿಂತು ಸೇವೆ ಸಲ್ಲಿಸಲು ನಮ್ಮನ್ನು ಯೋಗ್ಯರೆಂದು ಪರಿಗಣಿಸಿದ್ದಕ್ಕಾಗಿ ನಿಮಗೆ ಕೃತಜ್ಞತೆಯನ್ನು ಸಲ್ಲಿಸುತ್ತೇವೆ. ಕ್ರಿಸ್ತರ ಮರಣ ಮತ್ತು ಪುನರುತ್ಥಾನದ ಸ್ಮರಣೆಯನ್ನು ಆಚರಿಸುತ್ತಾ ಜೀವವೀವ ವೃತ್ತಿಯನ್ನು ರಕ್ಷಣೆ ನೀಡುವ ಪಾತ್ರೆಯನ್ನು ನಿಮಗೆ ಅರ್ಪಿಸುತ್ತೇವೆ. ಕ್ರಿಸ್ತರ ಶರೀರ ಮತ್ತು ರಕ್ತದಲ್ಲಿ ಪಾಲ್ಗೊಳ್ಳುವ ನಮ್ಮನ್ನು ಪವಿತ್ರಾತ್ಮರು ಒಂದುಗೂಡಿಸಬೇಕೆಂದು ನಿಮ್ಮನ್ನು ವಿನಯದಿಂದ ವಿನ್ನವಿಸುತ್ತೇವೆ. ಪ್ರಭು ನಿಮ್ಮ ವಿಶ್ವವ್ಯಾಪಿ ಧರ್ಮಸಭೆಯನ್ನು ಸ್ಮರಿಸಿಕೊಳ್ಳಿ. ನಮ್ಮ ವಿಶ್ವಗುರು ಫ್ರಾನ್ಸಿಸ್ ಅವರೊಂದಿಗೂ ನಮ್ಮ ಧರ್ಮಾಧ್ಯಕ್ಷ ರಾಬರ್ಟ್ ಅವರೊಂದಿಗೂ ಸಕಲ ಯಾಜಕರೊಂದಿಗೂ ಅದನ್ನು ಪ್ರೀತಿಯ ಪರಿಪೂರ್ಣತೆಯೆಡೆಗೆ ಮುನ್ನಡೆಸಿರಿ. ಪ್ರಭು ಪುನರುತ್ಥಾನ ನಿರೀಕ್ಷೆಯಲ್ಲಿ ವಿಶ್ರಮಿಸುತ್ತಿರುವ ನಮ್ಮ ಸಹೋದರ ಸಹೋದರಿಯರನ್ನು ನಿಮ್ಮ ದಯೆಯಲ್ಲಿ ಮೃತರಾದ ಎಲ್ಲರನ್ನು ಸ್ಮರಿಸಿಕೊಳ್ಳಿರಿ. ಅವರು ನಿಮ್ಮ ಸಮ್ಮುಖದ ಪ್ರಭೆಗೆ ಬರಮಾಡಿರಿ. ನಮ್ಮ ಮೇಲೂ ದಯೆ ತೋರಿರಿ. ದೇವಮಾತೆ ಪೂಜ್ಯ ಕನ್ಯಾ ಮರಿಯಮ್ಮ ಅವರೊಂದಿಗೂ ಆಕೆಯ ಪತಿ ಸಂತ ಜೋಸೆಫರೊಂದಿಗೂ ಪುನೀತ ಪ್ರೇಷಕರೊಂದಿಗೂ ಎಲ್ಲ ಕಾಲಗಳಲ್ಲಿ ನಿಮ್ಮ ಮೆಚ್ಚುಗೆಗೆ ಪಾತ್ರರಾದ ಸಕಲ ಸಂತರೊಂದಿಗೂ ನಾವು ನಿತ್ಯ ಜೀವದಲ್ಲಿ ಸಹಭಾಗಿಗಳಾಗಿ ನಿಮ್ಮನ್ನು ಸ್ತುತಿಸಿ ಮಹಿಮೆ ಪಡಿಸುವಂತೆ ನಿಮ್ಮ ಪುತ್ರ ಯೇಸು ಕ್ರಿಸ್ತರ ಮುಖಾಂತರ ಪ್ರಾರ್ಥಿಸುತ್ತೇವೆ. ಇವರ ಮುಖಾಂತರವು ಇವರೊಂದಿಗೂ ಇವರಲ್ಲಿಯೂ ಸರ್ವಶಕ್ತ ತಂದೆಯಾದ ದೇವರೇ, ಪವಿತ್ರಾತ್ಮರ ಐಕ್ಯದಲ್ಲಿ ಸರ್ವ ಗೌರವವು ಮಹಿಮೆಯು ಯುಗ ಯುಗಾಂತರಕ್ಕೂ ನಿಮಗೆ ಸಲ್ಲಲಿ. ನನ್ನ ಮಾಂಸವೇ ನಿಜವಾದ ಆಹಾರ, ನನ್ನ ರಕ್ತವೇ ನಿಜವಾದ ಪಾನ. ನನ್ನ ಮಾಂಸವನ್ನು ತಿನ್ನದ ಹೊರತು, ನನ್ನ ರಕ್ತವನ್ನು ಕುಡಿಯದ ಹೊರತು ಯಾರೊಬ್ಬನೂ ನಿತ್ಯ ಜೀವವನ್ನು ಪಡೆಯಲಾರ. ಪ್ರಭುವಿನ ವಾಕ್ಯಗಳು ಪ್ರಭುವಿನ ಪವಿತ್ರ ಭೋಜನಕ್ಕೆ ನಮ್ಮನ್ನು ಆಹ್ವಾನಿಸುತ್ತವೆ. ನಮಗೆಲ್ಲರಿಗೂ ಜೀವ ಬೇಕು, ಸಂತೋಷ ಬೇಕು, ಸಮಾಧಾನ ಬೇಕು. ಲೋಕದಲ್ಲಿ ಎಲ್ಲ ವಸ್ತುಗಳು ಬೇಕು. ಆದರೆ ಎಲ್ಲಕ್ಕಿಂತಲೂ ಮಿಗಿಲಾಗಿ ದೇವರೊಂದಿಗೆ ನಮ್ಮ ಒಡನಾಟ ಐತಿ ನಿತ್ಯ ಜೀವ. ಇದಕ್ಕಾಗಿ ಪ್ರಭು ಯೇಸು ಕಲಿಸಿದಂತೆ ನಾವೀಗ ಭಕ್ತಿಯಿಂದ ಪ್ರಾರ್ಥಿಸೋಣ. ಸ್ವರ್ಗದಲ್ಲಿರುವ ನಮ್ಮ ತಂದೆಯೇ, ನಿಮ್ಮ ನಾಮ ಪೂಜಿತವಾಗಲಿ, ನಿಮ್ಮ ರಾಜ್ಯ ಬರಲಿ, ನಿಮ್ಮ ಚಿತ್ತ ಸ್ವರ್ಗದಲ್ಲಿ ನೆರವೇರುವ ಪ್ರಕಾರ ಭೂಮಿಯಲ್ಲಿಯೂ ನೆರವೇರಲಿ. ನಮ್ಮ ಅನುದಿನದ ಆಹಾರವನ್ನು ಇಂದು ನಮಗೆ ನೀಡಿರಿ. ನಮಗೆ ತಪ್ಪು ಮಾಡುವುದನ್ನು ನಾವು ಕ್ಷಮಿಸುವ ಪ್ರಕಾರ ನಮ್ಮ ಪಾಪಗಳನ್ನು ಕ್ಷಮಿಸಿರಿ. ನಮ್ಮನ್ನು ಶೋಧನೆಗೆ ಒಳಪಡಿಸದೆ ಕೇಡಿನಿಂದ ನಮ್ಮನ್ನು ರಕ್ಷಿಸಿರಿ. ಪ್ರಭು ಸಕಲ ಕೇಡುಗಳಿಂದ ನಮ್ಮನ್ನು ರಕ್ಷಿಸಿರಿ ಎಂದು ಪ್ರಾರ್ಥಿಸುತ್ತೇವೆ. ನಿಮ್ಮ ದಯೆಯ ನೆರವನ್ನು ಪಡೆದು ಪಾಪದಿಂದ ಸದಾ ವಿಮುಕ್ತರಾಗಿ ಎಲ್ಲ ಸಂಕಷ್ಟಗಳಿಂದ ಸುರಕ್ಷಿತರಾಗಿರುವಂತೆ ನಮ್ಮ ಜೀವಮಾನದಲ್ಲಿ ಶಾಂತಿಯನ್ನು ದಯೆಯಿಂದ ಕರುಣಿಸಿ ನಾವು ಮೋಕ್ಷಾನಂದವನ್ನು ನಮ್ಮ ರಕ್ಷಕ ಯೇಸು ಕ್ರಿಸ್ತರ ಆಗಮನವನ್ನು ನಿರೀಕ್ಷಿಸುತ್ತಿದ್ದೇವೆ. ಪ್ರಭು ಯೇಸು ಕ್ರಿಸ್ತರೇ, ನಿಮ್ಮ ಪ್ರೇಷಕರಿಗೆ ನಿಮಗೆ ಶಾಂತಿಯನ್ನು ಬಿಟ್ಟು ಹೋಗುತ್ತೇನೆ, ನನ್ನ ಶಾಂತಿಯನ್ನು ನಿಮಗೆ ಕೊಡುತ್ತೇನೆ ಎಂದು ಹೇಳಿದ್ದೀರಿ. ನಮ್ಮ ಪಾಪಗಳನ್ನು ಲಕ್ಷಿಸದೆ ನಿಮ್ಮ ಧರ್ಮಸ್ಥೆಯ ವಿಶ್ವಾಸವನ್ನು ಈಕ್ಷಿಸಿರಿ. ಅದಕ್ಕೆ ನಿಮ್ಮ ಚಿತ್ತದ ಪ್ರಕಾರ ಶಾಂತಿಯನ್ನು, ಐಕ್ಯತೆಯನ್ನು ದಯೆಯಿಂದ ದಯಪಾಲಿಸಿರಿ. ಯುಗ ಯುಗಾಂತರಕ್ಕೂ ಜೀವಿಸಿ ಆಗುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭುವಿನ ಶಾಂತಿ ಸದಾ ನಿಮ್ಮಲ್ಲಿ ಇರಲಿ. ಪರಸ್ಪರ ಶಾಂತಿಯನ್ನು ಲೋಕದ ಪಾಪಗಳನ್ನು ಪರಿಹರಿಸುವ
ಇಗೋ ದೇವರ ಕುರಿಮರಿ, ಇಗೋ ಇವರೇ ಲೋಕದ ಪಾಪಗಳನ್ನು ಪರಿಹರಿಸುವವರು. ಪ್ರಭು ಯೇಸು ನಮಗೆ ನೀಡುವ ಈ ಪವಿತ್ರ ಭೋಜನಕ್ಕೆ ಆಹ್ವಾನಿತರು ನಾವೆಲ್ಲರೂ ಭಾಗ್ಯವಂತರು. ಪ್ರಭು ತಾವು ನನ್ನ ಮನೆಯನ್ನು ಪ್ರವೇಶಿಸಲು ನಾನು ಪಾತ್ರನಲ್ಲ, ಆದರೆ ತಾವು ಮುಂದೆ ಒಂದು ಮಾತನ್ನು ನುಡಿಯಿರಿ, ನನ್ನ ಆತ್ಮವು ಸ್ವಸ್ಥವಾಗುವುದು. ಪುಟ ಸಂಖ್ಯೆ 88. ನಿಮ್ಮ ಬರುವಿಕೆಗೆ ನಾವೆಂದೂ ಪಾತ್ರರಾದವರು. ಆದರೂ ನಿಮ್ಮ ವಿಶೇಷವಾದ ಪ್ರೀತಿ ಪರಾಮರಿಕೆ, ನಮ್ಮ ಮೇಲೆ ನಿಮ್ಮ ಪ್ರೀತಿ ಮಿತಿಯಿಲ್ಲದ ಪ್ರೀತಿ, ಯಾವುದೇ ಶಬ್ದವಿಲ್ಲದ ಪ್ರೀತಿ. ನಾವು ಹೇಗಿದ್ದರೂ ಸರಿಯೇ, ನಮ್ಮ ಮೇಲೆ ಕರುಣೆ ತೋರಿ ನಮ್ಮನ್ನು ಕ್ಷಮಿಸಿ ನಮ್ಮನ್ನು ಶುದ್ಧಗೊಳಿಸುವ ದೇವರು ನೀವು, ನಿತ್ಯ ಜೀವ ನೀಡುವ ದೇವರು ನೀವು. ಇಂದು ನೀವು ನಮಗೆ ನೀಡಿದ ಪರಮಪ್ರಸಾದ ನಿಮ್ಮ ಪವಿತ್ರ ಶರೀರ ಮತ್ತು ರಕ್ತಕ್ಕಾಗಿ ನಾನು ನಿಮಗೆ ಸ್ತೋತ್ರ ವಂದನೆ ಸಲ್ಲಿಸುತ್ತೇನೆ. ಈ ಪವಿತ್ರ ಪರಮಪ್ರಸಾದ ಸಂಸ್ಕಾರ ನಿಮ್ಮ ಅಪರಿಮಿತವಾದ ನಾವು ಗ್ರಹಿಸಲು
ಸಾಧ್ಯವಿಲ್ಲದಂಥ ಶ್ರೇಷ್ಠ ಪ್ರೀತಿ ತ್ಯಾಗವನ್ನು ನಮ್ಮ ಸ್ಮರಣೆಗೆ ತರುವುದು ಮಾತ್ರವಲ್ಲ, ನಮಗೆ ನಿಮ್ಮ ರಕ್ತ ಮತ್ತು ಶರೀರದಿಂದ ಪೋಷಿತರಾಗಿ ನಮಗೆ ನಿತ್ಯ ಜೀವ ಕೊಡುತ್ತೀರಿ, ಸ್ವರ್ಗೀಯ ಆಹಾರದಿಂದ ಶಕ್ತಿ ತುಂಬುತ್ತೀರಿ, ಜೀವಂತ ದೇವರು ನಮ್ಮ ಆತ್ಮದಲ್ಲಿ ಬಂದು ನೆಲೆಸುತ್ತೀರಿ. ಪ್ರಭು ನಿಮಗೆ ಅನಂತ ಅನಂತ ಸ್ತೋತ್ರ. ನಮ್ಮನ್ನೆಲ್ಲ ಒಂದಾಗಿಸುವ ಪ್ರಭು ನೀವು. ನಾವೆಲ್ಲರೂ ಪರಸ್ಪರ ಒಬ್ಬರನ್ನೊಬ್ಬರು ಪ್ರೀತಿಯಿಂದ ಸಹೋದರ ಸಹೋದರಿಯರ ಹಾಗೆ ಬಾಳುವಂತೆ ಕರುಣಿಸಿ ನಮ್ಮಲ್ಲಿ ನಿಮ್ಮ ಮೇಲಿನ ಪ್ರೀತಿ ದಿನೇ ದಿನೇ ಹೆಚ್ಚಾಗಲಿ. ಪರಮಪ್ರಸಾದದ ಈ ಸ್ವರ್ಗದೂಟದಿಂದ ನಾವು ಪೋಷಕರಾಗಿ ಇನ್ನೂ ಹೆಚ್ಚು ಒಳ್ಳೆಯ ಕ್ರೈಸ್ತ ಜೀವನ ನಾವು ನಡೆಸುವಂತಾಗಲಿ. ಪ್ರಭು ಈ ಸಮಯದಲ್ಲಿ ಯಾರೆಲ್ಲ ನಿಮಗಾಗಿ ಆಶೆ ಪಡುತ್ತಾರೆ, ಪರಮಪ್ರಸಾದ ಸ್ವೀಕರಿಸಲಿಕ್ಕೆ ಅವರಿಗೆ ಆಗ್ತಾ ಇಲ್ಲ, ಗುಡಿಗೆ ಬರಲಿಕ್ಕೆ ಸಾಧ್ಯವಿಲ್ಲ, ಈ ಎಲ್ಲ ನಮ್ಮ ಸಹೋದರ ಸಹೋದರಿಯರನ್ನು ನಾನು ನಿಮಗೆ ಸಮರ್ಪಿಸುತ್ತೇನೆ. ಅವರ ಹೃದಯದ ಆಶೆಗಳನ್ನು ಈಡೇರಿಸಿ ಅವರ ಹೃದಯದಲ್ಲಿ ಬಂದು ತಂಗಿ ಸ್ವರ್ಗೀಯ ಆನಂದ ಅವರಿಗೆ ನೀಡಿ ಕುಟುಂಬದಲ್ಲಿ ಅವರಿಗೆ ಶಾಂತಿ ಸದಾ ನೆಮ್ಮದಿ ದಯಪಾಲಿಸಿ ಅವರೆಲ್ಲರೂ ತಮ್ಮ ವಿಶ್ವಾಸವನ್ನು ಎತ್ತಿ ಹಿಡಿದು ಬಾಳುವಂತೆ ಕರುಣಿಸಿ. ದೇವರೇ, ರೋಗದಿಂದ ಬಳಲುತ್ತಿರುವ ಕೋವಿಡ್ ರೋಗದಿಂದ ಬಳಲುತ್ತಿರುವ ಎಲ್ಲ ಜನರನ್ನು ನಾವು ಸ್ಮರಿಸುತ್ತೇವೆ. ಅವರಿಗೆ ಗುಣಮುಖರನ್ನಾಗಿಸಿ, ಮೃತರಾದವರಿಗೆ ನಿತ್ಯ ಜೀವ ಕೊಡಿರಿ, ಸೇವೆ ಮಾಡುವವರಿಗೆ ಶಕ್ತಿ ನೀಡಿ, ಒಳ್ಳೆಯ ಔಷಧಿ ಆದಷ್ಟು ಬೇಗನೆ ಜನರಿಗೆ ಸಿಗುವಂತಾಗಲಿ. ಎಲ್ಲ ಪ್ರಾರ್ಥನೆಗಳನ್ನು ಪ್ರಭು ನಿಮ್ಮ ಪುತ್ರ ನಮ್ಮ ಪ್ರಭು ಯೇಸು ಕ್ರಿಸ್ತರ ನಾಮದಲ್ಲಿ ನಿಮಗೆ ಅರ್ಪಿಸುತ್ತಿದ್ದೇವೆ ತಂದೆಯೇ, ಆಮೇಲೆ. ಪ್ರಾರ್ಥಿಸೋಣ. ಪ್ರಭು ನಿಮ್ಮ ದಿವ್ಯ ಭೋಜನದಲ್ಲಿ ಪಾಲ್ಗೊಳ್ಳುವ ಮೂಲಕ ನಾವು ಸದಾ ಕಾಲಕ್ಕೂ ಆನಂದಿಸುವಂತೆ ಕರುಣಿಸಿರಿ. ನಿಮ್ಮ ಅಮೂಲ್ಯ ಶರೀರ ಮತ್ತು ರಕ್ತವನ್ನು ನಾವು ಸ್ವೀಕರಿಸುವಾಗ ಇದು ಈಗಾಗಲೇ ಮುನ್ಸೂಚಿತವಾಗಿದೆ. ಯುಗ ಯುಗಾಂತರಕ್ಕೂ ಜೀವಿಸಿ ಆಳುವ ನಿಮ್ಮನ್ನು ಪ್ರಾರ್ಥಿಸುತ್ತೇವೆ. ಪ್ರಭು ನಿಮ್ಮೊಡನೆ ಇರಲಿ. ಸರ್ವಶಕ್ತ ದೇವರಾದ ಪಿತಾ ಮತ್ತು ಸುತ ಮತ್ತು ಪವಿತ್ರಾತ್ಮರು ನಿಮ್ಮನ್ನು ಆಶೀರ್ವದಿಸಲಿ. ಹೋಗಿ ಬನ್ನಿ, ಪ್ರಭು ಕ್ರಿಸ್ತರಿಗೆ ಸಾಕ್ಷಿಗಳಾಗಿ ಬಾಳಿರಿ, ಸುವಾರ್ತೆಯನ್ನು ಸಾರಿರಿ. ಸಹೋದರ ಸಹೋದರಿಯರೇ, ಮುಂದಿನ ಭಾನುವಾರ ನಾವು ಯೇಸುವಿನ ಪರಮ ಪವಿತ್ರ ಹೃದಯದ ಹಬ್ಬವನ್ನು ಮಾಡುತ್ತೇವೆ. ಪೂಜೆ ಪ್ರತಿ ವಾರ 8 ಗಂಟೆಗೆ ಮುಂಜಾನೆ ನೀವು ವೀಕ್ಷಿಸುತ್ತೀರಿ. ನೀವು ನೋಡಿಕೊಂಡು ದೇವರಿಗೆ ಕೃತಜ್ಞತೆ ಸ್ತೋತ್ರ ಅರ್ಪಿಸಿರಿ, ಇತರರಿಗೂ ತಿಳಿಸಿ. ಪುಟ ಸಂಖ್ಯೆ 94